ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಕಾವಂದರಿಗೂ ಮಾತೃಶ್ರೀ ಅಮ್ಮನವರಿಗೂ ವಂದಿಸಿಕೊಳ್ಳುತ್ತಾ, ಇವತ್ತು ನಮ್ಮ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಕಾರ್ಯಕರ್ತರು ಒಕ್ಕೂಟದ ಪದಾಧಿಕಾರಿಗಳಿಗೆ ಸಮಾವೇಶವನ್ನು ಕರೆಯುತ್ತಿದ್ದಾರೆ. ಕೆಲವು ಒಕ್ಕೂಟಗಳಿಗೆ ನಾನು ಬರಬೇಕಾಗಿತ್ತು, ಆದರೆ ಎಲ್ಲ ಕಡೆ ನಮಗೆ ಬರಲಿಕ್ಕೆ ಸಾಧ್ಯ ಆಗದೇ ಇರೋದರಿಂದ ಈ ವಿಡಿಯೋದ ಮೂಲಕ ಪ್ರೀತಿಯಿಂದ ನಿಮ್ಮನ್ನು ನಾನು ತಲುಪ್ತಾ ಇದ್ದೇನೆ. ಪರಮ ಪೂಜ್ಯ ಕಾವಂದರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು 40 ವರ್ಷಗಳ ಹಿಂದೆ ಯಾಕೆ ಇಂತಹ ಯೋಜನೆಯನ್ನು ತರುವಂತಹ ಒಂದು ಚಿಂತನೆಯನ್ನು ಮಾಡಿದರು, ಅಂದಿನ ಸ್ಥಿತಿಗತಿ ಹೇಗಿತ್ತು, ಜನರ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು ಹೇಗಿತ್ತು, ಅವರಿಗೊಂದು ಆರ್ಥಿಕ ಸೌಲಭ್ಯ ಸಿಗಬೇಕಂದ್ರೆ ಎಷ್ಟು ಕಷ್ಟ ಇತ್ತು, ಜನಜೀವನ ಎಷ್ಟು ಕಷ್ಟ ಇತ್ತು, ಅವರ ಅರಿವಿನ ಮಟ್ಟ ಎಷ್ಟು ಕಷ್ಟವಿತ್ತು, ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಒಂದು ಬಡವರ ಕಲ್ಪವೃಕ್ಷವನ್ನು ಪೂಜ್ಯ ಕಾವಂದರು ಮಾತೃಶ್ರೀ ಹೇಮಾವತಿ ಅಮ್ಮನವರು ಹೇಗೆ ಪೋಷಿಸಿ ಬಡವರಿಗಾಗಿ ಬೆಳೆಸಿದರು, ಈ ಎಲ್ಲ ಮಾಹಿತಿಗಳನ್ನು ನಮ್ಮ ಪಾಲುದಾರ ಬಂಧುಗಳು ತಿಳಿದುಕೊಳ್ಬೇಕು. ಆದರೆ ಇಲ್ಲಿಯವರೆಗೆ ನಮ್ಮ ಎಲ್ಲ ಕಾರ್ಯಕರ್ತರು ಒಂದಿಷ್ಟು ಸೇವೆಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದರು ಹೊರತು ಯಾವುದೋ ಒಂದು ಸಂದರ್ಭದಲ್ಲೂ ಕೂಡ ಯಾವ ರೀತಿಯ ತ್ಯಾಗಗಳನ್ನ ಪೂಜ್ಯರಾಗಲಿ ಯೋಜನೆಯಾಗಲಿ ಮಾಡ್ತಾ ಇದೆ ಅನ್ನೋವಂಥದ್ದನ್ನು ನಮ್ಮ ಸದಸ್ಯರಿಗೆ ತಿಳಿಸುವ ಒಂದು ವಿಶೇಷತೆ ಕೂಡ ನಮ್ಗೆ ಅನಿಸಿರಲಿಲ್ಲ. ಆದರೆ ನಮಗೆ ನಂತರ ದಿನಗಳಲ್ಲಿ ಗೊತ್ತಾಯಿತು, ಪೂಜ್ಯರ ಒಂದು ಕಲ್ಪನೆ ಹಾಗೂ ಪೂಜ್ಯರ ಕಲ್ಪನೆಯಂತೆ ಯೋಜನೆ ಸೇವೆ ಸಲ್ಲಿಸ್ತಿರೋ ಬಗ್ಗೆ ನಮ್ಮ ಸದಸ್ಯರು ತಿಳಿದುಕೊಂಡ್ರೆ ಇನ್ನೂ ಒಂದು ಅರ್ಥಪೂರ್ಣವಾಗಿ ನಾವು ಪ್ರಗತಿಯಲ್ಲಿ ಹೆಜ್ಜೆ ನೀಡ್ಬೋದು ಅನ್ನೋ ಒಂದು ಭಾವನೆಯಿಂದ ಕೆಲವೊಂದು ಸಾಧನೆಗಳನ್ನು ಸೇವೆಗಳನ್ನ ನಿಮ್ಮ ಮುಂದೆ ನಮ್ಮ ಈ ಸಮಾವೇಶದಲ್ಲಿ ನಮ್ಮ ಕಾರ್ಯಕರ್ತರು ತೆರೆದಿಡ್ತಾ ಇದ್ದಾರೆ. ನಾವೊಂದು ಬ್ಯಾಂಕ್ ಅಧಿಕಾರಿಗಳು, ಉನ್ನತ ಅಧಿಕಾರಿಗಳ ಜೊತೆ ಸಂವಾದ ಮಾಡಿರ್ತಕ್ಕಂಥದ್ದು ವಿಡಿಯೋವನ್ನು ನಿಮ್ಗೆ ಹಾಕ್ತಾ ಇದ್ದೇವೆ. ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಗೆ 6 ಬ್ಯಾಂಕುಗಳು ಒಂದು ಸಾಂಸ್ಥಿಕ ಒಪ್ಪಂದವನ್ನು ಮಾಡಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸುತ್ತೋಲೆಯ ಪ್ರಕಾರ ಒಂದು ಸಂಸ್ಥೆಯನ್ನು, ಚಾರಿಟೇಬಲ್ ಟ್ರಸ್ಟನ್ನು ಕೂಡ BC ಆಗಿ ಅಂದರೆ ಬ್ಯಾಂಕ್ ಪ್ರತಿನಿಧಿಯಾಗಿ ನೇಮಿಸಿಕೊಂಡು ಸ್ವಸಹಾಯ ಸಂಘಗಳಿಗೆ ಸಾಲವನ್ನು ಕೊಡಬಹುದು ಎನ್ನುವ ಸುತ್ತೋಲೆಯ ನಿಯಮದಂತೆ ದೇಶದ ಅತ್ಯಂತ ಪ್ರಮುಖ ಬ್ಯಾಂಕ್ಗಳು ಇವತ್ತು ಯೋಜನೆಯನ್ನು ತನ್ನ BC ಆಗಿ ನೇಮಕ ಮಾಡಿಕೊಂಡು ಇವತ್ತು ಸ್ವಸಹಾಯ ಸಂಘಗಳನ್ನ ಯೋಜನೆ ರಚಿಸಿ ಅವರಿಗೆ ಆರ್ಥಿಕ ಸಾಲ ಸೌಲಭ್ಯಗಳನ್ನ ನೀಡ್ತಾ ಇದೆ. ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಂದ್ರೆ, ಪೂಜ್ಯರು ಬ್ಯಾಂಕ್ಗಳಿಗೆ ಯಾವ ರೀತಿಯ ಒಂದು ಪ್ರಸ್ತಾವನೆ ಕೊಟ್ಟು ಇವತ್ತು ಬಡವರಿಗೆ, ಗ್ರಾಮೀಣ ಜನತೆಗೆ ಬ್ಯಾಂಕಿನಿಂದ ನೇರ ಸಾಲ ಸೌಲಭ್ಯವನ್ನು ಅತಿ ಕಡಿಮೆ ಬಡ್ಡಿದರ ಅಂದರೆ ಕೇವಲ 14% ಬಡ್ಡಿದರದಲ್ಲಿ ಸಾಲ ಸೌಲಭ್ಯವನ್ನು ನೀಡಲು ಹೇಗೆ ಪೂಜ್ಯರು ಕಾರಣೀಕರ್ತರಾದರು, ಅದರ ಹಿಂದೆ ಎಷ್ಟು ಕಷ್ಟಗಳು ಇತ್ತು ಬಡವರಿಗೆ, ಆ ಕಷ್ಟ ಕಾರ್ಪಣ್ಯಗಳು ಎಲ್ಲ ಹೇಗೆ ಒಂದು ಯೋಜನೆಯನ್ನು ಬ್ಯಾಂಕಿನ BC ಆಗಿ ಪೂಜ್ಯರು ನಿಯೋಜನೆ ಮಾಡಿದ್ರಿಂದ ಆ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಗೊಂಡವು. ಎಷ್ಟು ಸುಲಭವಾಗಿ ಬ್ಯಾಂಕಿನಿಂದ ಇವತ್ತು ಮನೆ ಬಾಗಿಲಿಗೆ, ಬಡವರ ಮನೆ ಬಾಗಿಲಿಗೆ ಇವತ್ತು ಸಾಲ ಸೌಲಭ್ಯಗಳು ಯಾವುದೇ ಬೇರೆ ಶುಲ್ಕಗಳಿಲ್ಲದೆ, ಯಾವುದೇ ಚಾರ್ಜಸ್ ಇಲ್ಲದೆ ಕೇವಲ 14% ಬಡ್ಡಿ ದರದಲ್ಲಿ ತಲುಪ್ತಾ ಇದೆ ಅನ್ನುವ ಒಂದು ಯಶೋಗಾಥೆಯನ್ನು ಕೂಡ ನೀವು ತಿಳಿದುಕೊಳ್ಳುವ ಉದ್ದೇಶದಿಂದ ಇವತ್ತು ಈ ಒಂದು ಸಂವಾದದ ವಿಡಿಯೋವನ್ನು ತೋರಿಸ್ತಾ ಇದ್ದೇವೆ. ಈ ಸಂವಾದದಲ್ಲಿ ಯೋಜನೆಯ ಜೊತೆ ಒಪ್ಪಂದ ಮಾಡಿಕೊಂಡಿರ್ತಕ್ಕಂಥ ಬ್ಯಾಂಕಿನ ಉನ್ನತ ಅಧಿಕಾರಿಗಳೇ ಈ ಒಂದು ವ್ಯವಸ್ಥೆಯ ಬಗ್ಗೆ, ಯೋಜನೆಯ ಕಾರ್ಯವೈಖರಿಯ ಬಗ್ಗೆ ಮಾತಾಡ್ತಾರೆ.
ಇಡೀ ಸ್ವಸಹಾಯ ಸಂಘವನ್ನು ದೇಶಾದ್ಯಂತ ನಿರ್ದೇಶನ ಮಾಡ್ತಕ್ಕಂಥದ್ದು ನಬಾರ್ಡ್ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ನಿಯೋಜನೆಗೊಂಡಿರ್ತಕ್ಕಂಥದ್ದು ಸ್ವಸಹಾಯ ಸಂಘ ಹಾಗೂ ಗ್ರಾಮೀಣ ಅಭಿವೃದ್ಧಿಗಾಗಿ. ಆ ನಬಾರ್ಡ್ನ ಉನ್ನತ ಅಧಿಕಾರಿಗಳು ಕೂಡ ಯೋಜನೆಯ ಕಾರ್ಯಚಟುವಟಿಕೆ ಮತ್ತು ಪಾರದರ್ಶಕತೆಯ ಬಗ್ಗೆ ಮಾತಾಡಿದಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಇವತ್ತು ಅಫಿಷಿಯಲ್ ಆಗಿ ಅಧಿಕೃತವಾಗಿ ನಿಮ್ಮ ಮುಂದೆ ಈ ಸಂವಾದವನ್ನು ಇಡ್ತಾ ಇದ್ದೇವೆ. ಯಾಕಂದರೆ ಯೋಜನೆಯ ಬಗ್ಗೆ ಹೆಚ್ಚಿನ ವಿವರಗಳನ್ನು, ಅಧಿಕೃತ ವಿವರಗಳನ್ನು ನೀವು ತಿಳಿದುಕೊಳ್ಬೇಕಂತೇಳಿ ಈ ಒಂದು ಯೋಜನೆಯನ್ನು ಪರಮಪೂಜ್ಯ ಕಾವಂದರು ಯಾವುದೇ ಒಂದು ವೈಯಕ್ತಿಕ ಆಶೋತ್ತರ ಇಲ್ಲದೆ ಮಾಡಿರ್ತಕ್ಕಂಥದ್ದು, ಬಹಳ ಮುಖ್ಯವಾಗಿ ತಿಳ್ಕೊಳ್ತಕ್ಕಂಥದ್ದು. ಇವತ್ತು ಕ್ಷೇತ್ರ ಅನ್ನೋದು ದಾನ ಪರಂಪರೆ, 8 ಶತಮಾನದಿಂದ ದಾನಗಳು ನಡ್ಕೊಂಬಂದಿರ್ತಕ್ಕಂಥದ್ದು. ಅನ್ನದಾನ, ವಿದ್ಯಾದಾನ, ಔಷಧ ದಾನ, ಅಭಯದಾನಗಳು ನಡ್ಕೊಂಬಂದಿರ್ತಕ್ಕಂಥದ್ದು. ಈ ಎಲ್ಲ ದಾನ ಪರಂಪರೆಯನ್ನು ಇವತ್ತು ಕೈದಾನದಿಂದ ಸಾಂಸ್ಥಿಕ ದಾನಕ್ಕೆ ಏರಿಸಿದವರು ಪೂಜ್ಯ ಕಾವಂದರು. ಅಂದರೆ ಕೈದಾನ ಕೊಟ್ಟರೆ ಅದೊಂದು ಕೆಲವು ನಿರ್ದಿಷ್ಟ ಪ್ರದೇಶಗಳಿಗೆ ಮಾತ್ರ ಇರುತ್ತೆ, ಸ್ಥಳೀಯವಾಗಿರುತ್ತೆ. ಸಂಸ್ಥೆಯ ಮೂಲಕ ಅಂತಹ ಒಂದು ದಾನಗಳನ್ನು, ಅಂಥ ಒಂದು ಸೇವೆಗಳನ್ನು ನೀಡಿದರೆ ಅದು ಲಕ್ಷಾಂತರ ಜನರಿಗೆ ರಾಜ್ಯಾದ್ಯಂತ ಕೊಡ್ಬೋದು ಅನ್ನೋ ಕಲ್ಪನೆಯಿಂದ ಆ ದಾನ ಪರಂಪರೆಯಲ್ಲೇ ಎಲ್ಲ ಸಂಸ್ಥೆಗಳನ್ನ ಪೂಜ್ಯರು ಪ್ರಾರಂಭಿಸಿದರು. ಎಲ್ಲರೂ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಬಹಳ ಮುಖ್ಯ ಉದ್ದೇಶ ಏನಂದರೆ, ಪೂಜ್ಯರು ಸ್ಥಾಪನೆ ಮಾಡಿರ್ತಕ್ಕಂಥ ಯಾವುದೇ ಸಂಸ್ಥೆ ಕೂಡ ಲಾಭ ಮಾಡ್ತಕ್ಕಂಥ ಸಂಸ್ಥೆಗಳಲ್ಲ. ಪೂಜ್ಯರು ಗ್ರಾಮಾಭಿವೃದ್ಧಿ ಯೋಜನೆ ಇರ್ಬೋದು, STM ಶಿಕ್ಷಣ ಸಂಸ್ಥೆಗಳಿರ್ಬೋದು, SDM ವೈದ್ಯಕೀಯ ಸಂಸ್ಥೆಗಳಿರ್ಬೋದು, ಈ ಎಲ್ಲವನ್ನು ಟ್ರಸ್ಟ್ ಆಗಿ ಮಾಡಿದ್ದಾರೆ. ಗ್ರಾಮಾಭಿವೃದ್ಧಿ ಯೋಜನೆಯೇ ನೀವು ತೆಗೆದುಕೊಳ್ಳಿ, ಇವತ್ತು ಚಾರಿಟೇಬಲ್ ಟ್ರಸ್ಟ್ ಆಗಿ ನೋಂದಾವಣೆ ಮಾಡಿದ್ದಾರೆ. ಚಾರಿಟೇಬಲ್ ಟ್ರಸ್ಟ್ನ ಮೂಲಭೂತ ಕಾಯ್ದೆಯ ನಿಯಮ ಏನು ಹೇಳುತ್ತಂದರೆ, ಈ ಟ್ರಸ್ಟ್ನಲ್ಲಿ ನೋಂದಾಯಿತ ಆಗಿರ್ತಕ್ಕಂಥ ಸಂಸ್ಥೆಗೆ ಯಾವುದೇ ರೂಪದಲ್ಲಿ ಆದಾಯ ಬಂದರೆ ಆ ಆದಾಯವನ್ನು ಸಂಸ್ಥೆಯ ಖರ್ಚು ವೆಚ್ಚಗಳಿಗೆ ಮಾತ್ರ ಉಪಯೋಗಿಸಿ, ಏನಾದರೂ ಹೆಚ್ಚುವರಿ ಆದಾಯ ಇದ್ದರೆ, ಸುಸ್ಥಿರತೆಯನ್ನು ಕಾಯ್ದುಕೊಂಡು ಏನಾದರೂ ಹೆಚ್ಚುವರಿ ಆದಾಯ ಉಳಿದ್ರೆ ಅದನ್ನು ಸಮಾಜದ ಅಭಿವೃದ್ಧಿಗಾಗಿ, ಸಮುದಾಯದ ಅಭಿವೃದ್ಧಿಗಾಗಿ ವಿನಿಯೋಗಿಸಬೇಕು. ಯಾವುದೇ ಕಾರಣಕ್ಕೂ ಸಂಸ್ಥೆಯನ್ನು ಸ್ಥಾಪಿಸಿದ ಪ್ರವರ್ತಕರಿಗಾಗಲಿ ಟ್ರಸ್ಟಿಗಳಿಗಾಗಲಿ ಹೋಗಲಿಕ್ಕಿಲ್ಲ. ಉದ್ದೇಶಪೂರ್ವಕವಾಗಿಯೇ ಇಂಥ ಕಾಯ್ದೆ ಅಡಿಯಲ್ಲೇ ಗ್ರಾಮಾಭಿವೃದ್ಧಿ ಯೋಜನೆ ಪೂಜ್ಯರು ನೋಂದಾವಣೆ ಮಾಡಿದ್ದಾರೆ. ಇವತ್ತಿನವರೆಗೂ ಪೂಜ್ಯರು ಗ್ರಾಮಾಭಿವೃದ್ಧಿ ಯೋಜನೆಗೆ ದೊಡ್ಡ ದಾನಿಗಳೇ ಆಗಿದ್ದಾರೆ ಹೊರತು ಅದರಿಂದ ಯಾವುದೇ ಒಂದು ಬೆನಿಫಿಟನ್ನು ಪೂಜ್ಯರು ಪಡೆದುಕೊಳ್ಳುವ ಆಶಯವೂ ಅವರಿಗಿಲ್ಲ. ಅದೇ ಉದ್ದೇಶಕ್ಕೋಸ್ಕರ ಅವರು ಚಾರಿಟೇಬಲ್ ಟ್ರಸ್ಟ್ ಆಗಿ ಸಂಸ್ಥೆಯನ್ನು ನೋಂದಾವಣೆ ಮಾಡಿದ್ದಾರೆ. ಇವತ್ತು ಬ್ಯಾಂಕ್ಗಳು 5% ಸೇವಾ ಶುಲ್ಕವನ್ನು ಯೋಜನೆಗೆ ಕೊಡುತ್ತಿದ್ದು, ಆ 5% ಸೇವಾ ಶುಲ್ಕದಲ್ಲಿ ತನ್ನ ಎಲ್ಲ ಖರ್ಚು ವೆಚ್ಚಗಳನ್ನು ಯೋಜನೆಯು ನೀಗಿಸಿಕೊಂಡು, ಅದರಲ್ಲೇ ತೂಗಿಸಿಕೊಂಡು ಹೆಚ್ಚುವರಿ ಏನಾದರೂ ಆದಾಯ ಉಳಿದ್ರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಯೋಜನೆ ಅನೇಕ ಸಮಾಜ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಈ ಒಂದು ಕಾರ್ಯಕ್ರಮಗಳಿಗೆ ಇನ್ನೂ ಹೆಚ್ಚು ಜಾಸ್ತಿ ಮಾಡಿ, ಇನ್ನೂ ಹೆಚ್ಚು ಪ್ರೇರಣೆಯನ್ನು ಕೊಡಿ, ಇನ್ನೂ ಹೆಚ್ಚು ಸಮುದಾಯ ಸೇವೆಗಳನ್ನ ಮಾಡಿ ಅಂತೇಳಿ ಪ್ರತಿ ವರ್ಷ ಪೂಜ್ಯರು 20-25 ಕೋಟಿ ರೂಪಾಯಿನ ಪೂಜ್ಯರು ನಮ್ಮ ಯೋಜನೆಗೆ ದಾನ ಮಾಡ್ತಾರೆ. ಹಾಗಾಗಿ ನೀವು ತಿಳ್ಕೊಳ್ಬೇಕು. ಇವತ್ತು ಮುಂದಿನ ಸಂವಾದದಲ್ಲಿ ಅದರ ಬಗ್ಗೆ ನಿಮಗೆಲ್ಲ ವಿವರಗಳು ತಿಳಿಯುತ್ತೆ. ಪೂಜ್ಯರು ಕ್ಷೇತ್ರ ಗಳಿಸಿರ್ತಕ್ಕಂಥ ನಂಬಿಕೆಯನ್ನು ಬಡವರ ಉದ್ಧಾರಕ್ಕಾಗಿ ಹೇಗೆ ಅದನ್ನು ಒಂದು ರೀತಿಯ ತ್ಯಾಗದ ದಾನವನ್ನು ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಸಂಸ್ಥೆಯಿಂದ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸಂಸ್ಥೆಗೆ ಎಲ್ಲ ರೀತಿಯಿಂದ ದಾನ ಮಾಡ್ತಾ ಇವತ್ತು ಮಾರ್ಗದರ್ಶಕರಾಗಿ 55 ಲಕ್ಷ ಸದಸ್ಯರಿಗೆ ಯೋಜನೆಯನ್ನು ಬೆಳಕಾಗಿ ಮಾಡಿದ್ದಾರೆ. ಈ ಒಂದು ಯಶೋಗಾಥೆಯನ್ನು ಸವಿಸ್ತಾರವಾಗಿ ತಿಳಿಯುವ ಉದ್ದೇಶದಿಂದ ಈ ಒಂದು ಬ್ಯಾಂಕ್ ಅಧಿಕಾರಿಗಳ ಜೊತೆಯೊಂದಿಗಿನ ಅಧಿಕೃತ ಒಂದು ಸಂವಾದವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ನಂತರ ನಮ್ಮ ನಿರ್ದೇಶಕರು, ಯೋಜನಾಧಿಕಾರಿಗಳು, ಯೋಜನೆಯ ಕಾರ್ಯಕರ್ತರು, ಒಕ್ಕೂಟದ ಪದಾಧಿಕಾರಿಗಳು ತಿಳಿಸುವಂತಹ ಎಲ್ಲ ಮಾಹಿತಿಗಳನ್ನು ನೀವು ತಿಳಿದುಕೊಳ್ಳಿ. ಈ ಗ್ರಾಮಾಭಿವೃದ್ಧಿ ಯೋಜನೆ ನಿಮಗಾಗಿ ಪೂಜ್ಯರು ಮಾಡಿರ್ತಕ್ಕಂಥದ್ದು, ಸಮಾಜದ ಅಭಿವೃದ್ಧಿಗಾಗಿ ಮಾಡಿರ್ತಕ್ಕಂಥದ್ದು. ಗ್ರಾಮಾಭಿವೃದ್ಧಿ ಯೋಜನೆ ಬಡವರ ಪಾಲಿನ ಕಲ್ಪವೃಕ್ಷ, ಸಮಾಜದ ಕಣ್ಣು. ಈ ಯೋಜನೆಯನ್ನು ಬೆಳೆಸಿ ಪೋಷಿಸ್ತಕ್ಕಂಥದ್ದು ಎಲ್ಲ ನಿಮ್ಮ ಜವಾಬ್ದಾರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಲ್ರಿಗೂ ನಮಸ್ಕಾರಗಳು. ಹೇಳಿಕೇಳಿ ನಮ್ಮ ಇಡೀ ಜಗತ್ತಿಗೆ ಧಾರ್ಮಿಕ ಸಹಿಷ್ಣುತೆಯ ಪಾಠ ಮಾಡಿದಂತಹ ಪುಣ್ಯದ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನುವಂಥದ್ದು
ಧಾರ್ಮಿಕವಾಗಿರುವಂತಹ ಕೇಂದ್ರವಾಗಿರದೆ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ನಮ್ಮ ಸಮಾಜಕ್ಕೆ ಬಹಳಷ್ಟು ವಿಭಾಗಗಳಲ್ಲಿ ಕೊಡುಗೆಯನ್ನು ಕೊಟ್ಟಿರುವಂತಹ ಒಂದು ಪುಣ್ಯದ ಮಣ್ಣು, ಪುಣ್ಯದ ಕ್ಷೇತ್ರ. ಈ ಪುಣ್ಯದ ಮಣ್ಣಿನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಂದು ಅತ್ಯದ್ಭುತವಾಗಿರುವಂತಹ ಸಂಸ್ಥೆ 1982ರಲ್ಲಿ ಪ್ರಾರಂಭವಾಗಿರುವಂತಹ ಈ ಒಂದು ಸಂಸ್ಥೆ ಏನಿದೆ, ಇದೀಗ ನಮ್ಮ ದೇಶದಾದ್ಯಂತ ತುಂಬ ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನ ಮಾಡ್ತಾ ಇದೆ. ಯಾವ ರೀತಿ ಸಾಧನೆ ಅಂತ ಬಂದಾಗ, ಮಧ್ಯಮ ವರ್ಗದವರು, ಬಡ ವರ್ಗದವರು ತಮ್ಮ ಕಾಲ ಮೇಲೆ ತಾವುಗಳು ನಿಂತ್ಕೊಳ್ಬೇಕು, ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನ ಮಾಡುವಲ್ಲಿ ಪೂರಕವಾಗಿರುವಂತಹ ಸಂಸ್ಥೆ. ಗಾಂಧೀಜಿಯವರ ಗ್ರಾಮ ರಾಜ್ಯದ ಒಂದು ಪರಿಕಲ್ಪನೆ ಏನಿದೆ ಅದನ್ನು ಸಾಕಾರಗೊಳಿಸುವಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸ್ತಾ ಇರುವಂತಹ ಸಂಸ್ಥೆ. ಜೊತೆಗೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಹೊಸ ಭಾಷ್ಯವನ್ನ ಬರೆದಿರುವಂತಹ ಸಂಸ್ಥೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಮುದಾಯ ಸಬಲೀಕರಣಕ್ಕಾಗಿ ಅತಿ ದೊಡ್ಡ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ಹಳ್ಳಿಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿಯನ್ನು ಮಾಡಿರುವಂತಹ ಸಂಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇವೆಲ್ಲದರ ಜೊತೆಗೆ ಈ ಒಂದು ಸಾಧನೆಯ ಯಶೋಗಾಥೆ ಏನಿದೆ, ಈ ಸಾಧನೆಯ ಯಶೋಗಾಥೆಯ ಹಿಂದೆ ಬೆನ್ನೆಲುಬಾಗಿ ಶಕ್ತಿಯಾಗಿ ನಿಂತಿರುವಂಥದ್ದು ನಮ್ಮ ದೇಶದ ಪ್ರತಿಷ್ಠಿತ ಬ್ಯಾಂಕ್ಗಳು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೇರವಾಗಿ ನಮ್ಮ ಕುಡ್ಲ ವಾಹಿನಿಯ ಸ್ಟುಡಿಯೋದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದ ದಿಗ್ಗಜರು, ಜೊತೆಗೆ ಬ್ಯಾಂಕಿಂಗ್ ಕ್ಷೇತ್ರ ಅಂತ ಬಂದಾಗ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಸಾಧನೆಗೆ, ಈ ಯಶಸ್ಸಿಗೆ ಅತ್ಯಂತ ಪೂರಕವಾಗಿ ಕೆಲಸ ಮಾಡಿರುವಂತಹ ಸಾಧಕರು. ಹಾಗಿದ್ದಾಗ ಇವತ್ತಿನ ವಿಶೇಷ ಕಾರ್ಯಕ್ರಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯಶೋಗಾಥೆ ಕಾರ್ಯಕ್ರಮ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ, ಸಕ್ಸಸ್ ಅನ್ನ ಕಾಣ್ತಾ ಇದೆ ಅಂತ ಬಂದಾಗ ಇದರ ಹಿಂದಿರುವಂತಹ ಪ್ರಮುಖವಾಗಿರುವಂತಹ ಶಕ್ತಿಯೂ ಕೂಡ ಹೌದು. ಈ ಗ್ರಾಮಾಭಿವೃದ್ಧಿ ಯೋಜನೆಯ ಚೀಫ್ ಆಪರೇಟಿಂಗ್ ಆಫೀಸರ್ ಶ್ರೀಯುತ ಅನಿಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಆಗ್ಲೇ ಹೇಳಿದಾಗೆ ಈ ಗ್ರಾಮಾಭಿವೃದ್ಧಿ ಯೋಜನೆ ಜೊತೆಗೆ ಸ್ವಸಹಾಯ ಸಂಘಗಳ ಯೋಜನೆಯನ್ನ ಮಾನಿಟರ್ ಮಾಡುವಂಥದ್ದು, ಜೊತೆಗೆ ಮಾರ್ಗದರ್ಶನ ನೀಡುವಂಥದ್ದು, ಸರಿಯಾದ ದಿಕ್ಕಿನಲ್ಲಿ ಇದಕ್ಕೆ ಗೈಡ್ ಮಾಡುವಂತಹ ನಬಾರ್ಡ್ನ DGM ನಮ್ಮ ಜೊತೆ ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಶ್ರೀಮತಿ ಶೀಲಾ ಭಂಡಾರ್ಕರ್ ಮೇಡಮ್, ಆತ್ಮೀಯವಾಗಿರುವಂಥ ಸ್ವಾಗತ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಲೇ ಹೇಳಿದಾಗೆ ನಮ್ಮ ದೇಶದ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾಗಿರುವಂತಹ ಬ್ಯಾಂಕ್ ಆಫ್ ಬರೋಡಾದ ರೀಜನಲ್ ಮ್ಯಾನೇಜರ್ ನಮ್ಮ ಜೊತೆ ಶ್ರೀಯುತ ದೇವಿ ಪ್ರಸಾದ್ ಶೆಟ್ಟಿ ಅವರಿದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತ ಸರ್. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ನಮ್ಮ ದೇಶದ ಪ್ರತಿಷ್ಠಿತ ಬ್ಯಾಂಕ್ ಜೊತೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇದರ ದೃಷ್ಟಿಯಲ್ಲೂ ಕೂಡ ಪ್ರತಿಷ್ಠಿತವಾಗಿರುವಂತಹ ಬ್ಯಾಂಕ್ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚೀಫ್ ಮ್ಯಾನೇಜರ್ ಅವರು ನಮ್ಮ ಜೊತೆ ಶ್ರೀಮತಿ ಭವಾನಿ ಮೇಡಮ್ ಅವರಿದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತ ಮೇಡಮ್. ನಮಸ್ತೆ ಮೇಡಮ್. ನಾಲ್ವರು ಗಣ್ಯ ವ್ಯಕ್ತಿಗಳು ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನಬಾರ್ಡ್, ಜೊತೆಗೆ ಬ್ಯಾಂಕ್ ಆಫ್ ಬರೋಡಾ, ಜೊತೆಗೆ ಚೀಫ್ ಆಪರೇಟಿಂಗ್ ಆಫೀಸರ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಹಾಗಿದ್ದಾಗ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕುಡ್ಲ ವಾಹಿನಿಯ ಸ್ಟುಡಿಯೋದಲ್ಲಿ ಈ ಗ್ರಾಮಾಭಿವೃದ್ಧಿ ಯೋಜನೆ ಯಶಸ್ಸಾಗಬೇಕು ಅಂತ ಬಂದಾಗ ಇದರ ಹಿಂದಿರುವಂತಹ ಪ್ರಮುಖವಾಗಿರುವಂತಹ ಮತ್ತೊಂದು ಶಕ್ತಿಗಳು ಅದು ಯಾರಂತ ಬಂದಾಗ ಈ ಒಂದು ಸಂಸ್ಥೆ, ಒಂದು ಸಂಘ ಬೆಳೀತಾ ಇದೆ. ಬರೋಬ್ಬರಿ 54 ಲಕ್ಷ ಅಂದರೆ 1/2 ಕೋಟಿ ಕುಟುಂಬಗಳು ಈ ಯೋಜನೆಯಲ್ಲಿ ತಮ್ಮನ್ನು ತಾವುಗಳು ಜೋಡಿಸಿಕೊಂಡಿವೆ. ಹಾಗಿದ್ದಾಗ ಈ ಸಂಘದ ಸದಸ್ಯರ ಪ್ರಾಮಾಣಿಕವಾಗಿರುವಂತಹ ಸೇವೆಯು ಕೂಡ ಈ ಗ್ರಾಮಾಭಿವೃದ್ಧಿ ಯೋಜನೆ ಇಡೀ ದೇಶದಾದ್ಯಂತ ಯಶಸ್ಸಿಗೆ ಕಾರಣವಾಗಿರುವಂಥದ್ದು. ಹಾಗಿದ್ದಾಗ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷೀಭೂತರಾಗಿರ್ತಕ್ಕಂಥದ್ದು ನಮ್ಮ ಸದಸ್ಯರು. ಇವತ್ತು ಇಡೀ ಗ್ರಾಮಾಭಿವೃದ್ಧಿ ಯೋಜನೆ ಯಾರಿಗಾಗಿದೆ? ನಮ್ಮ ಸದಸ್ಯರಿಗಾಗಿದೆ. ಈ ನಮ್ಮ ಸದಸ್ಯರನ್ನು ಯಾವತ್ತು ಫಲಾನುಭವಿಗಳಂತ ನಮ್ಮ ಯೋಜನೆಯಲ್ಲಿ ಕರೆಯೋದಿಲ್ಲ. ಫಲಾನುಭವಿಗಳ ಅರ್ಥ ಸ್ವಲ್ಪ ಎಲ್ಲೋ ಒಂದು ರೀತಿಯಲ್ಲಿ ಫಲವನ್ನು ಸ್ವೀಕರಿಸೋರಂತಾಗುತ್ತೆ. ಆದರೆ ನಮ್ಮ ಯೋಜನೆಯಲ್ಲಿ ನಮ್ಮ ಸದಸ್ಯರನ್ನು ನಾವು ಪಾಲುದಾರರು, ಪ್ರಗತಿಯಲ್ಲಿ ಪಾಲುದಾರ ಅಂತ ಹೇಳ್ತೇವೆ. ನಾವು ನಿಮ್ಮ ಪ್ರಗತಿಯಲ್ಲಿ ಪಾಲುದಾರರು, ನಿಮ್ಮ ಪ್ರಗತಿಯಲ್ಲಿ ನೀವು ಪಾಲುದಾರರು.
ಸೊ ಪ್ರಗತಿಯಲ್ಲಿ ಪಾಲ್ದಾರಾಗಿರ್ತಕ್ಕಂತಹ ನಮ್ಮ ಸದಸ್ಯರು ಇಡೀ ಯೋಜನೆ ಅಸ್ತಿತ್ವ. ಇದರಲ್ಲಿ ಏನಾದರೂ RBI ಲೈಸೆನ್ಸ್ ಏನಾದರೂ ಬೇಕಾ ಇದಕ್ಕೆ? ಈ ರೀತಿ BC ಚಟುವಟಿಕೆಗಳಿಗೆ ಗ್ರಾಮಾಭಿವೃದ್ಧಿ ಯೋಜನೆ ಜೊತೆ ತಾವುಗಳು ಜೋಡಿಸ್ಕೊಳ್ಳೋದಕ್ಕೆ ಏನಾದರೂ ಈ ರೀತಿ ಗೈಡ್ಲೈನ್ಸ್ಗಳು, ಏನಾದರೂ ಲಿಮಿಟೇಷನ್ಸ್ಗಳು? ರಿಸರ್ವ್ ಬ್ಯಾಂಕ್ ಅಂತ ಹೇಳಿದರೆ ನಮ್ಮ ಭಾರತದ ಎಲ್ಲ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಿಯಂತ್ರಿಸುವ ಸಂಸ್ಥೆ. ನಮ್ಮ ಯಾವುದೇ ಒಂದು ಬ್ಯಾಂಕಿಂಗ್ ಸಂಸ್ಥೆ ಭಾರತದಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಂತಾದರೆ ಅದಕ್ಕೆ ಒಂದು ಲೈಸೆನ್ಸ್ ಬೇಕು. ಆ ಲೈಸೆನ್ಸ್ ಕೊಡುವಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಮಗೆ ಇನ್ನೊಂದು ಏನು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನಮಗೆ ನಮ್ಮ ಬ್ಯಾಂಕಿಂಗ್ ಸೇವೆಗಳನ್ನು ವಿಸ್ತಾರ ಮಾಡಲಿಕ್ಕೆ ನಾವು BCಗಳನ್ನು ಕೂಡ ಅಪಾಯಿಂಟ್ ಮಾಡಬಹುದು. BCಗಳನ್ನ ಅಪಾಯಿಂಟ್ಮೆಂಟ್ ಅಂತ ಹೇಳಿದ್ರೆ BC ಯಾವುದಾದ್ರೂ ವ್ಯಕ್ತಿ ಆಗಿರ್ಬೋದು, ಯಾವುದಾದ್ರೂ ಒಂದು ಸಂಸ್ಥೆ ಆಗಿರ್ಬೋದು, ಸೊಸೈಟಿ, ಟ್ರಸ್ಟ್ ಅಥವಾ ಕಂಪನಿ ಏನೇ ಆಗಿರ್ಬೋದು, ನಾವು BCಗಳಾಗಿ ನಾವು ಅವ್ರನ್ನ ಅಪಾಯಿಂಟ್ ಮಾಡ್ಬೋದು. ಅದೇ ರೀತಿ ನಾವು ಆ ನಿಯಮಗಳ RBI ಏನು ನಮಗೆ ಪರ್ಮಿಷನ್ ಕೊಟ್ಟಿದೆ BCಯನ್ನು ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ, ಅದರ ಪ್ರಕಾರ ನಾವು SKDRDP ಅವರನ್ನ ನಮ್ಮ BC ಆಗಿ ನಾವು ನಿಯೋಜಿಸಿಕೊಂಡಿದ್ದೇವೆ. ಅದರ ಪ್ರಕಾರ ನಾವು ಒಂದು ಏನಂತ ಹೇಳಿದರೆ, ಯಾವುದು RBI ಲೈಸೆನ್ಸ್ ಅಂತ ಬೇಕಾಗಿಲ್ಲ, ನಮ್ಮ ನಡುವೆ SKDRDP ಮತ್ತು ಬ್ಯಾಂಕ್ ಆಫ್ ಬರೋಡಾದ ನಡುವೆ ಒಂದು ಅಧಿಕೃತ ಒಪ್ಪಂದವನ್ನು ಮಾಡ್ಕೊಂಡಿದ್ದೇವೆ. ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವು ಮಾಡ್ಕೊಂಡಿದ್ದೇವೆ. ಆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ SKDRDP ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಯಾವುದೇ ಸಂಘಗಳಾಗಿರುವ ಎಲ್ಲ ಸಂಘಗಳಿಗೆ ಬ್ಯಾಂಕಿಂಗ್ ಚಾನಲ್ ಅಂದರೆ ಬ್ಯಾಂಕಿನ ಮೂಲಕ ಸಾಲ ಸೌಲಭ್ಯ ಅವರಿಗೆ ಕಲ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ನಮ್ಮ ಒಪ್ಪಂದದ ಪ್ರಕಾರ ಯಾವುದೇ ಸಂಘ ಆಗಿರ್ಬೋದು, ಆ ಸಂಘದ ನಿರ್ವಹಣೆ ಆಗಿರ್ಬೋದು, ಸಂಘದ ದಾಖಲಾತಿ ನಿರ್ವಹಣೆ ಇರ್ಬೋದು ಅಥವಾ ಮರುಪಾವತಿ ತನಕ ಎಲ್ಲ ಜವಾಬ್ದಾರಿಯನ್ನು ನಮ್ಮ ಯೋಜನೆ ವಹಿಸ್ಕೊಂಡಿರುತ್ತೆ. ಹಾಗಾಗಿ ಬ್ಯಾಂಕಿಗೆ ಇದರಲ್ಲಿ ನಮಗೆ ಸ್ವಲ್ಪ ರಿಸ್ಕ್ ಫ್ರೀ ಅಂತ ಹೇಳ್ಬೋದು ನಾವು. ಹಾಗಾಗಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವ್ರ ಹತ್ರ ಇರುತ್ತೆ. ನಮ್ಮ ಬ್ಯಾಂಕಲ್ಲಿ ಯಾವುದೇ ಒಂದು ಲೋನ್ ಕೊಡಬೇಕಿದ್ರೆ ನಾವು ಡ್ಯೂ ಡಿಲಿಜೆನ್ಸ್ ಅಂತ ಮಾಡ್ತೇವೆ. ಯಾಕಂದರೆ ನಾವು ಹೋಗಬೇಕು, ಅದಕ್ಕೊಂದು ಎನ್ಕ್ವೈರಿ ಏಜೆನ್ಸಿ ಇರುತ್ತೆ. ಬಾರೋವರ್ ಅಥವಾ ಯಾರು ಲೋನ್ ತೊಗೊಳ್ತಾರೆ ಅವ್ರ ಬಗ್ಗೆ ನಾವು ಎಲ್ಲ ಗ್ರೌಂಡ್ ಲೆವೆಲ್ ಎನ್ಕ್ವೈರಿ ಮಾಡಬೇಕಿರುತ್ತೆ. ಬಟ್ ಈ ಕೇಸಲ್ಲಿ ಏನಾಗುತ್ತೆ, ಇವರೇ ಎಲ್ಲ ನಿರ್ವಹಣೆಯಿಂದ ಹಿಡಿದು ಮರುಪಾವತಿ ತನಕ, ಸಂಘಗಳ ಮರುಪಾವತಿ ತನಕ ಇವರೇ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇರಬೇಕಾದ್ರೆ ನಮಗೆ ರಿಸ್ಕ್ ಫ್ರೀ ಲೆಂಡಿಂಗ್ ಆಗ್ತಾ ಇದೆ. ಹಾಗಾಗಿ ಈ ಜವಾಬ್ದಾರಿ ಅವರ ಹತ್ರ ಇರ್ತದೆ. ಅದು ಅಲ್ಲದೆ ನಮ್ಮ ಈ ಒಪ್ಪಂದ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಪ್ರತಿ ವರ್ಷ ಇದನ್ನ ರಿವ್ಯೂ ಮಾಡ್ತೇವೆ. ನಮ್ಮ ಬ್ಯಾಂಕಿನ ಅಧಿಕಾರಿಗಳಾಗಿರ್ಬೋದು ಅಥವಾ ನಮ್ಮ ಬ್ಯಾಂಕಿನ ಆಡಿಟರ್ಸು ಈ ಎಲ್ಲ ನಮ್ಮ ನಿಯಮಗಳ ಪ್ರಕಾರ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರಾ, ಮತ್ತೆ ಸಂಘಗಳ ಕಾರ್ಯವೈಖರಿ ಹೇಗಿದೆ, ಇದೆಲ್ಲ ನೋಡಿಕೊಂಡು ನಾವು ಪ್ರತಿ ವರ್ಷ ಇದನ್ನ ರಿವ್ಯೂ ಮಾಡ್ತೇವೆ. ಅಂದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೇವೆ ಪ್ರತಿ ವರ್ಷ. ಈಗ ನಾವೀಗ ಕಳೆದ ಒಂದು 10 ವರ್ಷದಿಂದ ಇವರ ಕಾರ್ಯವೈಖರಿ ಏನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ತುಂಬಾ ಪಾರದರ್ಶಕವಾಗಿ ಇವರು ಕಾರ್ಯವನ್ನು ಸಂಘಗಳ ಕಾರ್ಯಗಳಾಗಿರ್ಬೋದು ಅಥವಾ SKDRDP ಕಾರ್ಯಗಳಾಗಿರ್ಬೋದು ಎಲ್ಲ ತುಂಬ ಪಾರದರ್ಶಕತೆಯನ್ನು ಮೇಂಟೈನ್ ಮಾಡಿದ್ದಾರೆ. ಯಾಕಂದರೆ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಹೆಂಗಿದೆ ಅದೇ ಲೆವೆಲ್ ಸಿಸ್ಟಮ್ ಅಲ್ಲಿ SKDRDP ಅವರು ಕೂಡ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ನಮ್ಮ ಹೇಗೆ ನಾವೊಂದು ಬ್ಯಾಂಕಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ನಮಗೊಂದು ಇನ್ಸ್ಪೆಕ್ಷನ್ ಇರುತ್ತೆ, ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಆ ಥರನೇ ಇವರಲ್ಲಿಯೂ ಕೂಡ SKDRDP ಅಲ್ಲಿ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ವೈಸ್ ಇದೆ. ಅಷ್ಟು ಬ್ಯಾಂಕಿಂಗ್ ಸಿಸ್ಟಮನ್ನೇ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಎಷ್ಟೋ ಲಕ್ಷಾಂತರ ಜನರಿಗೆ ನಾವು ರೀಚ್ ಆಗ್ತಾ ಇದ್ವೋ ಇಲ್ಲೋ ಗೊತ್ತಿಲ್ಲ, ಬಟ್ ಇದೊಂದು ನಮಗೆ ಚಾನಲ್ ಅಥವಾ ಮೋಡ್ ಸಿಕ್ಕಿದೆ. ನಾವು ತುಂಬಾ ಜನರಿಗೆ ರೀಚ್ ಆಗ್ತಾ ಇದ್ದೇವೆ. ನಾವು ಯಾವತ್ತೂ ಒಂದು SHG ಒಂದು ಸಣ್ಣ ಲೆವೆಲ್ ಅಲ್ಲಿ ನಾವು ಸ್ಯಾಂಕ್ಷನ್ ಆಗ್ತಾ ಇದ್ರೆ ಇವರ ಕೈ ಜೋಡಿಸಿದ ನಂತರ ನಾವು ದೊಡ್ಡ ಲೆವೆಲ್ ಅಲ್ಲಿ ನಾವು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಥವಾ ಸ್ವಸಹಾಯ ಸಂಘಗಳ ಲೋನ್ ಕೊಡ್ತಾ ಇದ್ದೇವೆ ಅಂತ ಹೇಳಿ ಖುಷಿ ಆಗುತ್ತೆ. ಬ್ಯೂಟಿಫುಲ್ ಸರ್. ದೇವಿಪ್ರಸಾದ್ ಸರ್, ಎಸ್, ನಾವು ಎಷ್ಟರ ಮಟ್ಟಿಗೆ ಜನರಿಗೆ ರೀಚ್ ಆಗ್ತೀವಿ ಆನ್ ದ ಗ್ರೌಂಡ್ ಲೆವೆಲ್ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ SKDRDP ಇಂದ ನಾವುಗಳು ರೀಚ್ ಆಗಿದ್ದೀವಿ ಅಂತ ಹೇಳಿದ್ರೆ, ನಾವು ಪ್ರತಿಯೊಂದು ಹಳ್ಳಿಯಲ್ಲಿ ಗ್ರಾಮಗಳಲ್ಲಿ ಒಂದು ಜನರು 4-5 ಜನರು ಸೇರ್ತಾರೆ. ಒಂದು ಸಂಜೆ ಹೊತ್ತಲ್ಲಿ ಬೆಳಿಗ್ಗೆ ಹೊತ್ತಲ್ಲಿ ಅವರೊಂದು ಒಂದು ಸಭೆ ಸೇರ್ತಾರೆ ಅಂತ ಬಂದಾಗ ಅವ್ರುಗಳಿಗೆ ಏನು ಬೇಕು ಅದು ಮುಂದಕ್ಕೆ ಅವರ ಒಂದು ಗ್ರಾಮದ ಪರಿವರ್ತನೆ ಜೊತೆಗೆ ಅವರ ಒಂದು ಬದುಕಿನ ಪರಿವರ್ತನೆ ಕೂಡ ಭಾಷ್ಯವನ್ನು ಬರೆದಿರುವಂಥ ಒಂದು ಅತ್ಯದ್ಭುತವಾಗಿರುವಂತಹ ಒಂದು ಪರಿಕಲ್ಪನೆ ಇದು. ಇವತ್ತು ನಮ್ಮ ಸ್ವಸಹಾಯ ಸಂಘದ ಪರಿಕಲ್ಪನೆ ಬ್ಯಾಂಕಿನ MOU ಪ್ರಕಾರ ನಮಗೆ ನಿರ್ವಹಣೆಯ ಕೆಲವು ನಿಯಮಗಳು, ಆಡಳಿತಾತ್ಮಕ ಮತ್ತು ವ್ಯಾವಹಾರಿಕವಾಗಿ ಕೆಲವು ನಿಯಮಗಳಿರುತ್ತೆ. ಆದರೆ ಸ್ವಸಹಾಯ ಸಂಘಗಳ ಒಂದು ನಿರ್ವಹಣೆಯಲ್ಲಿ ಗುಂಪು ರಚನೆ ಇರ್ಬೋದು, ಅವುಗಳಿಗೆ ಎಷ್ಟು ಜನರನ್ನು ಸೇರಿಸ್ಕೊಳ್ಬೇಕು, ಒಟ್ಟಾರೆ ನಾವು ಎಲ್ಲ ಗೈಡ್ಲೈನ್ಸನ್ನು ಫಾಲೋ ಮಾಡ್ತೇವೆ. ನಮ್ಮ ಸ್ವಸಹಾಯ ಸಂಘದ ಗುಂಪು ರಚನೆಯಲ್ಲಿ ಸ್ವಸಹಾಯ ಸಂಘಗಳಿಗೆ ಕನಿಷ್ಠ ನಾವು 10ರಿಂದ 12 ಜನರನ್ನು ನಾವು ಮೆಂಬರ್ಸ್ ಆಗಿ ಕನಿಷ್ಠ 10ರಿಂದ 12 ಸ್ವಸಹಾಯ ಸಂಘಗಳಿಗೆ
ಪ್ರಗತಿ ಬಂಧು ಸಂಘ ಅಂತಿದೆ, ರೈತರ ಸಂಘ. ಓಕೆ. ಅದರಲ್ಲಿ ಕನಿಷ್ಠ 5 ಮೆಂಬರ್ ಇರಬೇಕು, 5ರಿಂದ 7 ಜನರವರೆಗೆ ಸದಸ್ಯರಿರ್ತಾರೆ. ಈ ಸಂಘಗಳ ರಚನೆ ಇವತ್ತು ನಮ್ಮ ಆರ್ಗನೈಸೇಷನ್ ಸ್ಟ್ರಕ್ಚರ್ ನೋಡಿದ್ರೆ ಬಹಳ ಅದ್ಭುತವಾದ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಇದೆ. ಸೇವಾ ಪ್ರತಿನಿಧಿಗಳು ಅಂತ ನಾವು ಅದೇ ಹಳ್ಳಿಯ ಒಬ್ಬರನ್ನ ನಾವು ನೇಮಕಾತಿ ಮಾಡ್ತೇವೆ. ಸೇವಾ ಪ್ರತಿನಿಧಿಗಳನ್ನು ನಾವು ಒಂದು ತಾತ್ಕಾಲಿಕವಾಗಿ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅವ್ರು ನೇಮಕಾತಿ ಮಾಡ್ತೇವೆ. ಯಾಕಂದ್ರೆ ಆ ಹಳ್ಳಿಯ ಸಂಪೂರ್ಣ ಪರಿಚಯ ಅವ್ರಿಗೆ ಇರುತ್ತೆ, ಆ ಜನರ ಕಷ್ಟಗಳು ಅವ್ರಿಗೆ ಗೊತ್ತಿರುತ್ತೆ. ನಮ್ಮ ಸೇವಾ ಪ್ರತಿನಿಧಿಗಳು ಅದೇ ಒಂದು ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ, ನಮ್ಮ ಯಾವ ಕಾರ್ಯಕರ್ತರು ಶ್ರೀಮಂತರಲ್ಲ, ಜನರ ಕಷ್ಟ ಗೊತ್ತಿದ್ದು ಅದೇ ವಾತಾವರಣದಲ್ಲಿ ಬಂದಿರತಕ್ಕಂಥದ್ದು. ಅವ್ರದ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಮಾಸ್ಟರ್ ಡಿಗ್ರಿ ಅಲ್ಲದೆ ಇರ್ಬೋದು, ಆದರೆ ಜನರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸುವ ಹೃದಯ ಸ್ಪರ್ಶಿ ಸೇವೆಯಲ್ಲಿ ಅವರು PhD ಮಾಡಿದ್ದಾರೆ. ಅವರಿಗೆ ಜನರ ಭಾಷೆ ಗೊತ್ತುಂಟು, ಕಷ್ಟ ಸುಖಗಳು ಗೊತ್ತಿದೆ. ಹಾಗಾಗಿ ನಮ್ಮ ಸೇವಾ ಪ್ರತಿನಿಧಿಗಳನ್ನ ಹಳ್ಳಿಯಿಂದನೇ ಆಯ್ಕೆ ಮಾಡ್ತೇವೆ. ಅವರು ನಮ್ಮ ಯೋಜನೆಯ ನಿಯಮದ ಪ್ರಕಾರ ಎಂಥ ಸದಸ್ಯರನ್ನ ಆಯ್ಕೆ ಮಾಡಬೇಕು, ಈ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ಈ ಕುಟುಂಬಕ್ಕೆ ಯೋಜನೆಯ ಸೌಲಭ್ಯ ಖಂಡಿತ ಬೇಕಾಗಿದೆ, ಅವರಿಗೆ ಹೋಗಿ ಮಾಹಿತಿಯನ್ನು ಕೊಡ್ತಾರೆ. ಈಗ ಏನಾಗಿದೆ, ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಎಲ್ರಿಗೂ ಗೊತ್ತಾಗಿದೆ. ಇಷ್ಟು ಒಳ್ಳೆಯ ವ್ಯವಸ್ಥೆ ಈ ಸಂಘಕ್ಕೆ ಸೇರ್ಬೇಕನ್ನೋದು ಸ್ವಯಂ ಪ್ರೇರಿತರಾಗಿ ಸದಸ್ಯರು ಬರ್ತಾರೆ. ಆದರೆ ಸ್ವಲ್ಪ ನಾವು ಹಿನ್ನೆಲೆ ನೋಡ್ತೇವೆ. ಮುಖ್ಯವಾಗಿ ನಮ್ಗೆ ಯಾಕೆ ಹಿನ್ನೆಲೆ ನಾವು ನೋಡ್ತೇವೆ ಅಂದರೆ, ಆ ಉಳಿದ ಇಡೀ ಸಂಘದ ವ್ಯವಸ್ಥೆ ಚೆನ್ನಾಗಿರ್ಬೇಕು. ಇವತ್ತು 55 ಲಕ್ಷ ಕುಟುಂಬಗಳು ಚೆನ್ನಾಗಿ ನಡೆಯುತ್ತೆ. ಎಲ್ಲೋ ಒಂದಿಷ್ಟು ಜನ ಕೆಟ್ಟ ಉದ್ದೇಶದಿಂದ ಸಂಘ ಸೇರಿದ್ರೆ ಈ ವ್ಯವಸ್ಥೆ ಹಾಳಾಗಬಾರ್ದು. ಯಾಕಂದ್ರೆ ಕೆಲವೊಮ್ಮೆ ಒಂದು ಸಣ್ಣ ಪ್ರಮಾಣದ ಕೆಟ್ಟ ವಸ್ತುಗಳು ದೊಡ್ಡ ಪ್ರಮಾಣದ ಒಳ್ಳೆಯ ವಸ್ತುಗಳನ್ನ ಹಾಳು ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಅವರ ಹಿನ್ನೆಲೆ ನೋಡ್ತೀವಿ. ಅವ್ರಿಗೆ ದುರಾಭ್ಯಾಸಗಳು ಇರಬಾರ್ದು, ಒಂದು ಸಮಾಜದಲ್ಲಿ ಒಳ್ಳೆಯ ಒಂದು ಗೌರವಯುತವಾಗಿ ಅವರು ಬದುಕಬೇಕು, ಅವರಿಗೆ ದುಡಿಬೇಕು, ಮುಂದೆ ಬರಬೇಕು ಅನ್ನೋ ಛಲ ಇರಬೇಕು, ಶಿಸ್ತುಬದ್ಧತೆ ಇರಬೇಕು. ಒಳ್ಳೆಯ ನಮ್ಮ ಸಿಬಿಲ್ ರೇಟಿಂಗ್ ಏನಂದ್ರೆ ಅವರ ಆರ್ಥಿಕ ಅಂತಸ್ತು ಅಲ್ಲ, ಅವರ ಪ್ರಾಮಾಣಿಕತೆ, ಬದ್ಧತೆ, ಉತ್ಸಾಹ, ಅವರ ಒಂದು ಚಾರಿತ್ರ್ಯ, ಅದು ನಮ್ಮ ಸಿಬಿಲ್ ರೇಟಿಂಗ್. ಅಂತಹ ಒಂದು ಲೈಕ್ ಮೈಂಡೆಡ್ ಪೀಪಲ್ ಅನ್ನ ಒಂದು ವಾಸ್ತವ್ಯಕ್ಕೆ ಸಮೀಪ ಇರ್ತಕ್ಕಂಥ, ಅಂದ್ರೆ ಸ್ಥಳೀಯವಾಗಿ ಅವ್ರಿಗೆ ಈಸಿ ಆಗ್ಬೇಕು. ಯಾಕಂದ್ರೆ ವಾರದಲ್ಲಿ ಮೀಟಿಂಗ್ ಕಂಡಕ್ಟ್ ಮಾಡ್ಲಿಕ್ಕೆ ದೂರ ಪ್ರದೇಶದಿಂದ ಬರುತ್ತೆ, ವಾರದಲ್ಲಿ 1 ದಿನ ಮೀಟಿಂಗ್ ಇರುತ್ತೆ. ಆ ಮೀಟಿಂಗಿಗೆ ಅವರಿಗೆ ಸುಲಭವಾಗಿ ಸೇರ್ಕೊಳ್ಬೇಕು. ಆ ಮೀಟಿಂಗ್ ಅಲ್ಲಿ ಅವರು ಕುತ್ಕೊಂಡು ಬಹಳ ಒಂದು ಫ್ಯಾಮಿಲಿ, ಅದೇ ಒಂದು ಫ್ಯಾಮಿಲಿ, ಬಹಳ ಚೆನ್ನಾಗಿ ಅವ್ರು ಮಾತಾಡ್ತಾರೆ, ಯೋಜನೆ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾರೆ, ಮತ್ತೆ ಸಂಘದ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ, ವಾರದ ಉಳಿತಾಯ ಪಡ್ಕೊಳ್ತಾರೆ, ಉಳಿತಾಯ ಎಷ್ಟು, ಸಾಲದ ಮರುಪಾವತಿ ಎಷ್ಟು, ಯಾರಿಗಾದ್ರೂ ಸಾಲ ಬೇಕಾದ್ರೆ ಚರ್ಚೆ ಮಾಡ್ತಾರೆ, ಯೋಜನೆ ಯಾವುದಾದ್ರೂ ಕಾರ್ಯಕ್ರಮಗಳಿದ್ರೆ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ನನ್ನ ಬ್ಯಾಂಕಿಂಗ್ ವೃತ್ತಿ ಜೀವನ ನೆನಪಿಸ್ಕೊಳ್ಬೇಕಾಗಿದೆ. ನಾನು ಕೂಡ 12 ವರ್ಷಗಳಿಂದ ಹೆಚ್ಚು ಕಾಲ ನಮ್ಮ ದೇಶದ ಪ್ರತಿಷ್ಠಿತ ಬ್ಯಾಂಕ್ ಆದ ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡಿರ್ತಕ್ಕಂಥ, ಸೇವೆ ಸಲ್ಲಿಸ್ತಕ್ಕಂಥದ್ದು. ಇವತ್ತು ಕೂಡ ಅದು ಪ್ರತಿಷ್ಠಿತ ಬ್ಯಾಂಕ್ ಆಫ್ ಬರೋಡದ ಜೊತೆಗೆ ವಿಲೀನವಾಗಿ ಭಾಳ ಒಳ್ಳೆಯ ಸೇವೆಯನ್ನು ಬ್ಯಾಂಕ್ ಆಫ್ ಬರೋಡ ಸಲ್ಲಿಸ್ತಾ ಇದೆ. ನಾನು ಹೆಡ್ ಆಫೀಸಲ್ಲಿ, ರೀಜನಲ್ ಆಫೀಸಲ್ಲೆಲ್ಲ ಕೆಲಸ ಮಾಡಿದ್ದೆ. 5 ಬ್ರಾಂಚಲ್ಲಿ ಕೆಲಸ ಮಾಡಿದ್ದೆ, 3 ಬ್ರಾಂಚಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿದೆ. ಎಷ್ಟು ದಿನ ನನಗೆ ಬಹಳ ಸಂತೋಷ ಇರ್ತಿತ್ತು. ನಾವು ಬ್ಯಾಂಕಲ್ಲಿ ಕೆಲಸ ಮಾಡುವಾಗ ಒಂದಿಷ್ಟು ಜನರಿಗೆ ನಾವು ಸಹಾಯವನ್ನು ಮಾಡಿದಾಗ, ಸಾಲವನ್ನು ಕೊಟ್ಟಾಗ, ಬ್ಯಾಂಕಿನ ಸೇವೆಗಳನ್ನು ಕೊಟ್ಟಾಗ ಎಷ್ಟೋ ಜನ ಹಳ್ಳಿಯಿಂದ ನಮ್ಮಲ್ಲಿ ಸಾಲ ಕೇಳಲಿಕ್ಕೆ ಬರ್ತಾಯಿದ್ರು. ನಿಜವಾಗ್ಲೂ ಒಳ್ಳೆಯ ಉದ್ದೇಶ, ಅವ್ರಿಗೆ ಕಟ್ಟುವ ಸಾಮರ್ಥ್ಯ ಇದೆ, ಅವ್ರ ಹತ್ರ ಆದಾಯ ಇದೆ, ಭೂಮಿ ಇದೆ, ಮಕ್ಕಳು ಕೆಲಸಕ್ಕೆ ಹೋಗ್ತಾರೆ, ಅವರ ಉದ್ದೇಶ ಕೂಡ ಚೆನ್ನಾಗಿದೆ, ಮನೆ ರಿಪೇರಿ ಮಾಡ್ತಾರೋ ಅಥವಾ ಬೇರೆ ಇನ್ನೊಂದು ಇನ್ಕಮ್ ಜನರೇಟಿಂಗ್ ಆ್ಯಕ್ಟಿವಿಟೀಸ್ನೇ ಮಾಡ್ತಾರೆ, ಎಲ್ಲವೂ ಸರಿಯಾಗಿದೆ. ಆದರೆ ನಿಯಮದ ಪ್ರಕಾರ ಅವ್ರಿಗೆ ನನಗೆ ಸಾಲ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಅವರ ಕೃಷಿ ಭೂಮಿ ಇದೆ ಅಂದರೆ ಅದು ಕೂಡ ರೆಕಾರ್ಡ್ ಸರಿ ಇರ್ತಿರ್ಲಿಲ್ಲ. ಮಕ್ಕಳು ಉದ್ಯೋಗದಲ್ಲಿ ಹೋಗಿದ್ದಾರೆ, ಒಬ್ಬ ಮಗ ಒಂದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದಾನೆ, ಆದಾಯ ಇದೆ, 500 ರೂಪಾಯಿ ದಿನಕ್ಕೆ ದುಡಿತಾನೆ, ಆದರೆ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ. ಇನ್ನೊಬ್ಬರು ಮಗ ಎಲ್ಲೋ ಕೆಲಸ ಮಾಡ್ತಾನೆ, ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ. ಇನ್ನು ಮನೆಯ ದಾಖಲೆ ನೋಡೋಣ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅದರ ಬಗ್ಗೆ ಹೆಚ್ಚು ಒಂದು ಪರಿವರ್ತನೆಗಳು ಆಗ್ತಾ ಇದೆ. ದಾಖಲಾತಿಗಳಲ್ಲಿ ಬಹಳಷ್ಟು ನ್ಯೂನತೆ ಇರತಕ್ಕಂಥದ್ದು. ಇನ್ನು ಅವರ ಸಿಬಿಲ್ ತೆಗಿಬೇಕು, ಅವರಿಗೆ ಸರಿಯಾದ ಗ್ಯಾರಂಟರ್ ಬೇಕು. ಈ ಪಟ್ಟಿಯನ್ನು ಅವರ ಮುಂದೆ ನೀಡಿದಾಗ ಬಹಳ ನಿರಾಸೆ ಆಗ್ತಿತ್ತು ಅವ್ರಿಗೆ. ಯಾಕಂದರೆ ಅದರಲ್ಲಿ ಎಲ್ಲವನ್ನು ಒದಗಿಸ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ನಿಯಮವನ್ನು ಬಿಟ್ಟು ನಾವು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬ್ಯಾಂಕಿನ ನಿಯಮಗಳು ಖಂಡಿತವಾಗಿ ಒಳ್ಳೆಯದಿದೆ. ಯಾಕಂದರೆ ಇವತ್ತಿನ ಅರ್ಥವ್ಯವಸ್ಥೆಯಲ್ಲಿ ಬ್ಯಾಂಕ್ಗಳು ಯಾರಿಗೆ ಸಾಲ ಕೊಡಬೇಕಾದ್ರೂ ಅದು ಎಲ್ಲಿಂದನೋ ಬರೋದಲ್ಲ. ಜನಸಾಮಾನ್ಯರು ಬ್ಯಾಂಕಿನ ಮೇಲೆ ಅತಿ ನಂಬಿಕೆ ಇಟ್ಟು ತಮ್ಮ ಉಳಿತಾಯವನ್ನು,
ಜೀವನದ ಭವಿಷ್ಯವನ್ನ ಬ್ಯಾಂಕಿನಲ್ಲಿ ಠೇವಣಿಯಾಗಿ ಇಟ್ಟಿರ್ತಾರೆ. ಆ ಮೊತ್ತವನ್ನು ಇನ್ನೊಬ್ರಿಗೆ ಸಾಲ ಕೊಡಬೇಕಂದ್ರೆ ಎಷ್ಟು ಜಾಗ್ರತೆ ಬ್ಯಾಂಕ್ ಮಾಡಬೇಕು. ಅದಕ್ಕೋಸ್ಕರ ಆ ಸಾಲದ ಒಂದೊಂದು ರೂಪಾಯಿನೂ ಸರಿಯಾಗಿ ಮರುಪಾವತಿ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಅನೇಕ ದಾಖಲಾತಿಗಳನ್ನು, ನಿಯಮಗಳನ್ನು ಬ್ಯಾಂಕ್ ಮಾಡುತ್ತೆ. ಇವತ್ತು ಅರ್ಥವ್ಯವಸ್ಥೆಯಲ್ಲಿ ಅದು ಖಂಡಿತ ಇರಬೇಕು. ಇಲ್ಲಾಂದರೆ ಇಷ್ಟು ದೊಡ್ಡ ದೇಶದಲ್ಲಿ ಅರ್ಥವ್ಯವಸ್ಥೆ ಒಂದು ಆರೋಗ್ಯಕರವಾಗಿ ಮುಂದುವರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಾನು ಅವರ ಮನೆಗೆ ವಿಸಿಟ್ ಮಾಡ್ತೇನೆ. ಮನೆ ಚೆನ್ನಾಗಿದೆ, ಕೃಷಿ ಚೆನ್ನಾಗಿದೆ, ಆದಾಯ ಇದೆ, ಎಲ್ಲವೂ ಚೆನ್ನಾಗಿದೆ. ಬಹಳ ಬೇಸರ ಅಂದರೆ ಅವ್ರ ಹತ್ರ ದಾಖಲಾತಿಗಳು ಇಲ್ಲ. ಉದಾಹರಣೆ, ಒಂದು ಹೌಸಿಂಗ್ ಲೋನ್ ಒಂದು ರಿಪೇರ್ ಮಾಡಬೇಕಂದ್ರೆ ನಾನೊಂದು ಹೌಸಿಂಗ್ ಲೋನಲ್ಲಿ 17 ದಾಖಲೆಗಳ ಪಟ್ಟಿಯನ್ನು ಕೊಡ್ತಾ ಇದ್ದೆ, ಪಟ್ಟಿ ಮಾಡಿಕೊಂಡಿದ್ದೆ. ಉದಾಹರಣೆ, ಫಸ್ಟು ಆ ಮನೆಯ ಒಂದು ರೆಕಾರ್ಡ್ ಬೇಕು, ಅಂದರೆ RTC ಅಥವಾ 911 ಬೇಕು, ಅದಕ್ಕೆ EC ಬೇಕು, ಎನ್ಕ್ಯುಬರೆನ್ಸ್ ಸರ್ಟಿಫಿಕೇಟ್, 15 ವರ್ಷ ಯಾವುದೇ ಋಣಭಾರ ಇಲ್ಲ ಅಂತೇಳಿ, ಮತ್ತು ಆ ಆಸ್ತಿ ಹೇಗೆ ಬಂತು ಅವರಿಗೆ, ಅವ್ರ ತಂದೆಯಿಂದ ಬಂದರೆ ಪಾರ್ಟಿಷನ್ ಡೀಡ್ ಬೇಕು, ಕರೆಕ್ಟಾಗಿ ಆಗಿದೆಯಾ ಅಂತ, ಅದನ್ನು ಪರ್ಚೇಸ್ ಮಾಡಿದರೆ ಅದರ ಮೂಲ ಆ ಆಸ್ತಿ ಹೇಗಿತ್ತು ದಾಖಲೆ, ಅಲ್ಲಿಂದ ಯಾರಿಗೆ ಟ್ರಾನ್ಸ್ಫರ್ ಆಗಿದೆ, ಎಲ್ಲ ಒಂದು ಚೈನ್ ಆಫ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ, ಅದೆಲ್ಲವೂ ನಿಖರವಾಗಿರಬೇಕು. ಆಮೇಲೆ ಆ ಜಾಗದ ಸ್ಕೆಚ್ ಬೇಕು, ನಕಾಶೆ ಬೇಕು, ಆ ಸ್ಕೆಚ್ಚಿನ ಗಡಿಗುರುತುಗಳು ಸರಿಯಾಗಿರಬೇಕು, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಗಡಿಗುರುತುಗಳು ಸರಿಯಾಗಿರಬೇಕು. ನಕ್ಷೆಯಲ್ಲಿ ಎಷ್ಟು ಜಾಗವನ್ನು ತೋರಿಸಿದ್ರೋ ಅಷ್ಟೇ ಅಳತೆ ಮಾಡಿದಾಗಿರಬೇಕು. ಪ್ಲಸ್ ಅದನ್ನು ಕನ್ವರ್ಷನ್ ಆಗಿರಬೇಕು, ಬಹಳ ಮುಖ್ಯವಾದದ್ದು ಕನ್ವರ್ಷನ್. ಜಾಗ ಇರುತ್ತೆ, ಕೃಷಿ ಭೂಮಿ ಇರುತ್ತೆ, ಮನೆಗೆ ಸಾಲ ಬೇಕಂದರೆ ಅದು ಭೂ ಪರಿವರ್ತನೆ ಆಗಬೇಕು, ವಾಸ್ತವ್ಯ ದೃಷ್ಟಿಯಲ್ಲಿ ಅದು ಭೂ ಪರಿವರ್ತನೆ ಆಗಬೇಕು, ಕನ್ವರ್ಷನ್ ಆಗಬೇಕು. ಕನ್ವರ್ಷನ್ ಆದ ನಂತರ ಆ ಕನ್ವರ್ಷನ್ ಟೈಮಲ್ಲಿ ಒಂದು ಸ್ಕೆಚ್ ಮಾಡ್ತಾರೆ, ಮೂಲ ಸ್ಕೆಚ್ ಇರುತ್ತೆ, ಅದೆಲ್ಲವೂ ಹೊಂದಾಣಿಕೆ ಆಗಬೇಕು. ಇದನ್ನು ಪ್ರಾಥಮಿಕದಲ್ಲಿ ನಾನು ನೋಡ್ತೇನೆ. ಯಾಕೆ ನಾವು ನೋಡ್ತೇವೆ ಅಂದರೆ, ಇದು ನಮ್ಮ ಬ್ಯಾಂಕಿನ ಲಾಯರಿಗೆ ಹೋದರೆ ಅವ್ರು ಭಾಳ ಸ್ಟ್ರಿಕ್ಟು. ಯಾಕಂದರೆ ಬ್ಯಾಂಕ್ ನಂಬಿಕೆ ಇಟ್ಟು ಅವ್ರನ್ನ ಮಾಡಿರ್ತಾರೆ, ಅವರು ಪ್ರತಿಯೊಂದು ದಾಖಲೆಯನ್ನು ದುರ್ಬೀನ್ ಇಟ್ಕೊಂಡು ನೋಡ್ತಾರೆ. ಒಂದು ಸಣ್ಣ ಮಿಸ್ಟೇಕ್ ಇದ್ರು ಯಾಕಂದರೆ ಅವರು ಅದನ್ನು ರಿಜೆಕ್ಟ್ ಮಾಡ್ತಾರೆ. ಅಷ್ಟು ಹೋಗೋದು ಬೇಡ ಅನ್ನೋ ದೃಷ್ಟಿಕೋನದಲ್ಲಿ ಮೊದಲೇ ನಾನೊಮ್ಮೆ ಚೆಕ್ ಮಾಡ್ತೇನೆ. ಹೆಚ್ಚಿನ ಕೇಸಸ್ಗಳು ಅಲ್ಲೇ ಫೇಲ್ಯೂರ್ ಆಗ್ತಾ ಇತ್ತು. ಯಾವುದೋ ಒಂದು ದಾಖಲೆ ಇರೋದಿಲ್ಲ, ಪಾರ್ಟಿಷನ್ ಡೀಡ್ ಮಾಡಿರ್ತಾರೆ, ಅದು ಸರಿಯಾಗಿರೋದಿಲ್ಲ. ಅದ್ರಲ್ಲಿ ವಂಶವೃಕ್ಷ ನೋಡಬೇಕು. ವಂಶವೃಕ್ಷ ನೋಡಿದಾಗ ಒಂದು ಫ್ಯಾಮಿಲಿಯಲ್ಲಿ, ಫಾರ್ ಎಕ್ಸಾಂಪಲ್, ಒಂದು ದೊಡ್ಡ ಕೂಡು ಕುಟುಂಬದಲ್ಲಿ ಪಾರ್ಟಿಷನ್ ಡೀಡ್ ಮಾಡುವಾಗ ಒಬ್ಬ ಸದಸ್ಯರ ಒಂದು ಒಪ್ಪಿಗೆ ಅದರಲ್ಲಿ ಇಲ್ಲ ಅಂದರೆ ಅದು ಇನ್ವ್ಯಾಲಿಡ್ ಆಗುತ್ತೆ. ಅವ್ರನ್ನ ಇನ್ನು ಸರಿ ಮಾಡ್ಬೇಕಂದ್ರೆ ಸಾಧ್ಯ ಇಲ್ಲ. ಒಂದು ವೇಳೆ ಅವ್ರ ಡೆತ್ ಆದರೆ ಅವರ ಮಕ್ಕಳೆಲ್ಲ ಬರಬೇಕು, ಅವರು ಎಲ್ಲೆಲ್ಲೋ ಇರ್ತಾರೆ, ಹೆಚ್ಚಿನದು ಸಾಧ್ಯನೇ ಇಲ್ಲ, ಅಲ್ಲಿಗೆ ಕೈ ಬಿಟ್ಟು ಬಿಡ್ತಾರೆ. ಒಂದು ವೇಳೆ ಕಷ್ಟಪಟ್ಟು ಅವ್ರು ಲೀಗಲ್ ಒಪಿನಿಯನ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಒಂದಿಷ್ಟು ದುರಸ್ತಿ ಮಾಡಿ ಕನ್ವರ್ಷನ್ ಮಾಡಿ, ಎಷ್ಟೋ ಕೇಸಸ್ಸಲ್ಲಿ ನನಗೆ ಮೊದಲಿನ ಮ್ಯಾನೇಜರ್ ಶುರು ಮಾಡಿದ್ದು ನೆಕ್ಸ್ಟ್ ಮ್ಯಾನೇಜರ್ ಬಂದು ಕೊಟ್ಟಿರ್ತಕ್ಕಂಥದ್ದು ಅಷ್ಟು ಸಮಯ ತೆಗೆದುಕೊಳ್ತದೆ ದಾಖಲಾತಿಗಳನ್ನು ಸರಿ ಮಾಡಬೇಕಂದ್ರೆ. ಏನಾದರೂ ಕಷ್ಟಪಟ್ಟು ಮಾಡಿದ್ರು ಅಂದರೂ ಕೂಡ ನೆಕ್ಸ್ಟ್ ಅದು ಇಂಜಿನಿಯರಿಗೆ ಹೋಗುತ್ತೆ. ಬ್ಯಾಂಕಿನ ಲಾಯರಿಂದ ವೆರಿಫೈ ಆದ ಡಾಕ್ಯುಮೆಂಟು ನೆಕ್ಸ್ಟ್ ಬ್ಯಾಂಕಿನ ಇಂಜಿನಿಯರಿಗೆ ಹೋಗ್ತಾರೆ. ಬ್ಯಾಂಕಿನ ಇಂಜಿನಿಯರ್ ನೋಡ್ತಾರೆ, ಫಸ್ಟು ಪುನಃ ಅವ್ರು ಅಳತೆ ಮಾಡ್ತಾರೆ. ಅವ್ರು ಅಳತೆ ಮಾಡುವಾಗ ಹೆಚ್ಚು ಕಡಿಮೆ ಇದ್ದರೆ ಮತ್ತೆ ಅಲ್ಲಿ ರಿಜೆಕ್ಟ್ ಆಗುತ್ತೆ. ಆಮೇಲೆ ಅವರು ಎಸ್ಟಿಮೇಷನ್ಸ್ ನೋಡ್ತಾರೆ, ಗ್ರಾಮ ಪಂಚಾಯತ್ನಿಂದ ಅಪ್ರೂವಲ್ ಇದೆಯಾ ನೋಡ್ತಾರೆ, ಆ ಎಸ್ಟಿಮೇಷನ್ ಸರಿಯಾಗಿದೆಯಾ ನೋಡ್ತಾರೆ. ನೀವು ನಂಬಲಿಕ್ಕಿಲ್ಲ, ಇವತ್ತು ಕೂಡ ಆ ನಿಯಮ ಇದೆ, ನಾನು ಬ್ಯಾಂಕರ್ಸ್ನ ಮುಂದೆ ಹೇಳ್ತೇನೆ. ಒಂದು ವೇಳೆ 13 ಅಡಿ ರೋಡ್ ಮನೆಗೆ ಇಲ್ಲ ಅಂದರೆ ಸಾಲ ಕೊಡ್ಲಿಕ್ಕಾಗಲ್ಲ. ಇವತ್ತು ನಮ್ಮ ಎಷ್ಟು 55 ಲಕ್ಷ ಸದಸ್ಯರಲ್ಲಿ ನಾನು ನೋಡಿದರೆ ಎಷ್ಟು ಜನರಲ್ಲಿ 13 ಅಡಿ ರೋಡ್ ಇದೆ. 12ರಿಂದ 13 ಅಡಿ ರೋಡ್ ಎಕ್ಸೆಸ್ ಇರಬೇಕು. ಯಾಕೆ ಅನ್ನೋ ನಿಮಗೆ ಆಶ್ಚರ್ಯ ಆಗ್ಬೋದು, ಇದು ಯಾಕೆ ರೋಡ್ ಬಗ್ಗೆ ಮಾತಾಡ್ತಿದ್ದೀರಂತ. ಬ್ಯಾಂಕ್ ಒಳ್ಳೆಯ ದೃಷ್ಟಿಕೋನದಲ್ಲಿ ಸಾಲ ಕೊಡುತ್ತೆ, ಆದರೆ ನಾನು ಮೊದಲೇ ಹೇಳಿದಾಗೆ ಇದು ಡೆಪಾಸಿಟ್ ಆಫ್ ದಿ ಕಾಮನ್ ಪಬ್ಲಿಕ್, ಅವರ ಹಿತದೃಷ್ಟಿಯನ್ನು ಕಾಪಾಡಬೇಕು. ಒಂದು ವೇಳೆ ಏನಾದರೂ ಸಾಲದ ಮರುಪಾವತಿ ಹೆಚ್ಚು ಕಡಿಮೆ ಆದರೆ ನಾಳೆ ಅದನ್ನು ಸರ್ಫೇಸ್ ಆ್ಯಕ್ಟಲ್ಲಿ ಹರಾಜು ಹಾಕಬೇಕು. ಆ ಮನೆಯನ್ನು ಹರಾಜು ಹಾಕುವಾಗ ಹರಾಜಿಗೆ ಕೊಂಡುಕೊಳ್ಳೋರು ಮೊದಲು ನೋಡ್ತಾರೆ ರೋಡ್ ಇದೆಯಾ ಅಂತ. ಅಲ್ಲಿ ಲಿಟಿಗೇಷನ್ ಇದೆ, ಯಾರ್ದೋ ಮನೆ ದಾಟಿ ಹೋಗ್ಬೇಕಂದ್ರೆ ಹರಾಜಲ್ಲಿ ಹೋಗೋದಿಲ್ಲ. ಅದಕ್ಕೋಸ್ಕರ ಬಹುಶಃ ಇವತ್ತು ಕೂಡ ಅದು ರೋಡ್ ಎಕ್ಸೆಸ್ ಇದೆ ಸರ್, ಇವತ್ತು ರೋಡ್ ಎಕ್ಸೆಸ್ ಬೇಕು. ಇದನ್ನು ಕಾನೂನು ಬೇಡ ಅಂತ ಹೇಳಲಿಕ್ಕಾಗಲ್ಲ, ಖಂಡಿತ ಸಾಧ್ಯ ಇಲ್ಲ, ಬೇಕೇ ಬೇಕಾಗತ್ತೆ. ಸೊ ಈ ದೃಷ್ಟಿಕೋನದಲ್ಲಿ ಒಂದು ಬ್ರ್ಯಾಂಚಲ್ಲಿ ವರ್ಷಕ್ಕೆ 10ರಿಂದ 12 ಹೌಸಿಂಗ್ ಲೋನ್ ಕೊಟ್ಟರೆ ದೊಡ್ಡ ವಿಷಯ. ಈ ಒಂದು ವ್ಯವಸ್ಥೆಯಲ್ಲಿ ಆಗೇನಾಗ್ತಾರೆ, ಈ ಬಡವರು ಏನು ಮಾಡ್ತಾರೆ, ಬ್ಯಾಂಕಲ್ಲಿ ಸಿಗೋದಿಲ್ಲ. ಬ್ಯಾಂಕಲ್ಲಿ ಯಾಕೆ ಟ್ರೈ ಮಾಡ್ತಾರೆ ಅಂದರೆ, ಬ್ಯಾಂಕಲ್ಲಿ ಸಿಕ್ಕಿದ್ರೆ ಕಡಿಮೆ ಬಡ್ಡಿ ದರಕ್ಕೆ ಸಿಗುತ್ತೆ. ಬ್ಯಾಂಕಲ್ಲಿ ಸಿಗೋದಿಲ್ಲ ಅಂದಾಗ ಬೇರೆ ಯಾರಿದ್ದಾರೆ ಅವ್ರಿಗೆ ಸಾಲ ಕೊಡೋರು? ಬೇರೆ ಯಾರು ಇರ್ಬೋದು ತಮ್ಮ ಅಭಿಪ್ರಾಯದ ಪ್ರಕಾರ? ಮೈಕ್ರೋ ಫೈನಾನ್ಸ್ ಲೇವಾದಾರಿಯವರು. ಅಲ್ಲಿಗೆ ಹೋದರೆ ಉದಾಹರಣೆ
ಇವತ್ತು ನಿಮಗೆ ಜನರಲ್ ರೇಟ್ ಎಷ್ಟಿದೆ ಅಂದರೆ, ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಅಂದರೆ 24ರಿಂದ 30, 32, 36, 48% ಇದೆ. ಅಂದರೆ ತಿಂಗಳಿಗೆ 3% ಅಂದರೆ 36% ಆಗುತ್ತೆ. 24% ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 24% ಒಬ್ಬ ಏನಾದರೂ ಚಟುವಟಿಕೆ ಮಾಡಿದ, 30% ಮಾಡಿದ ಅಂದರೆ ಅವನ ಆದಾಯಗಳು ಎಷ್ಟಿರಬೇಕು? ಆ ಬಡ್ಡಿ ದರದಲ್ಲಿ ಮನೆ ಕಟ್ಕೊಂಡು ಖಂಡಿತ ನಿದ್ದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಬಡ್ಡಿಯಲ್ಲಿ ಕಟ್ಟಲಿಕ್ಕೆ ಬ್ಯಾಂಕಲ್ಲಿ ಹೋಗೋಣ ಅಂದರೆ ದಾಖಲಾತಿ ಇಲ್ಲ. ಇವರು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಮಧ್ಯ ವ್ಯವಸ್ಥೆಯಲ್ಲಿ ನಿಂತ್ಕೊಳ್ಬೇಕಾಗುತ್ತೆ. ಪ್ರಗತಿ ಕುಂಠಿತವಾಗುತ್ತೆ, ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಜನಸಂಖ್ಯೆ ಉಂಟಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಇನ್ನೊಂದು ಆಯಾಮ ಹೇಗಿತ್ತಂದ್ರೆ, ನನಗೆ ಬ್ಯಾಂಕಲ್ಲಿ ಈ ದಾಖಲಾತಿಗಳು ಸರಿ ಇರ್ತಕ್ಕಂಥದ್ದು. ಈಗ ನಮಗೆ ಇನ್ಕಮ್ ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಸಾಲವನ್ನ ಕಟ್ಟಲಿಕ್ಕೆ ಎಷ್ಟೇ ಆದಾಯ ಇರಲಿ ಅದು ದಾಖಲಾತಿಲ್ ಬೇಕು. ಅವ್ರು ಮಾತಾಡೋದೆಲ್ಲ ಸತ್ಯ, ನನಗೆ ಗೊತ್ತಿದೆ, ಆದ್ರೆ ಪೇಪರ್ ಇಲ್ಲ. ಇನ್ಕಮ್ ಪ್ರೂಫ್ ಬೇಕು. ಇನ್ಕಮ್ ಪ್ರೂಫ್ ಬೇಕಂದ್ರೆ ಅದಕ್ಕೆ ಒಂದೇ IT ರಿಟರ್ನ್ ಮಾಡಬೇಕು, ಇಲ್ಲ ತಹಶೀಲ್ದಾರಿಂದ ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಇಲ್ಲ ಸ್ಯಾಲರಿ ಸರ್ಟಿಫಿಕೇಟ್ ಬೇಕು. ಇವರಲ್ಲಿ ಸ್ಯಾಲರಿ ಸರ್ಟಿಫಿಕೇಟ್ ಇರುವಂತವರಲ್ಲ. ತಹಶೀಲ್ದಾರಿಂದ ಇನ್ನು IT ರಿಟರ್ನ್ ಮಾಡ್ಬೇಕಂದ್ರೆ ಕೆಲವೊಂದು ಕಾರ್ಡ್ಗಳು, BPL ಇನ್ನೊಂದಿಷ್ಟು ವ್ಯವಸ್ಥೆಗಳು ಹೋಗ್ತಕ್ಕಂಥದ್ದು. ಮತ್ತೆ ತಹಶೀಲ್ದಾರ್ ಅದನ್ನ ನೋಡಿ ಎಲ್ಲವನ್ನು ವ್ಯವಸ್ಥೆ ನೋಡಿ ಕೊಡ್ತಕ್ಕಂಥದ್ದು. ಇದೆಲ್ಲ ಯಾರಲ್ಲಿದೆ ಅಂದ್ರೆ ಶ್ರೀಮಂತರಲ್ಲಿದೆ. ಶ್ರೀಮಂತರಲ್ಲಿ IT ರಿಟರ್ನ್ ಇದೆ, ಮಾರ್ಗೇಜ್ ಕೊಡ್ಲಿಕ್ಕೆ ಪರ್ಫೆಕ್ಟ್ ಡಾಕ್ಯುಮೆಂಟ್ ಇದೆ, ಗ್ಯಾರಂಟಿಗೆ ಒಳ್ಳೆಯ ಜನ ಸ್ಯಾಲರಿ ಪರ್ಸನ್ ಇದ್ದಾರೆ, ಸಿಬಿಲ್ ರೇಟಿಂಗ್ ಚೆನ್ನಾಗಿದೆ. ಆದರೆ ಸಮಸ್ಯೆ ಏನಂದ್ರೆ ಅವರಿಗೆ ಸಾಲ ಬೇಡ. ಬ್ಯಾಂಕಿನ ಸಾಲಕ್ಕೆ ಬೇಕಾಗುವ ಎಲ್ಲ ವ್ಯವಸ್ಥೆ ಅವ್ರ ಹತ್ರ ಇದೆ, ಕೊಡ್ಲಿಕ್ಕೆಲ್ಲ ಇದೆ. ಅವ್ರಿಗೆ ಸಾಲ ಬೇಡ. ಅವ್ರಿಗೆ ಬ್ಯಾಂಕ್ ಯಾಕೆ ಬೇಕಂದ್ರೆ ಡೆಪಾಸಿಟ್ ಇಡ್ಲಿಕ್ಕೆ ಬೇಕು, ಬೇರೆ ವ್ಯವಹಾರಗಳನ್ನು ಮಾಡ್ಲಿಕ್ಕೆ ಬೇಕಾಗುತ್ತೆ. ಇದೊಂದು ಕನ್ನಡದಲ್ಲಿ ಗಾದೆ ಇದೆ, ಹಲ್ಲಿದ್ದವರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವರಿಗೆ ಹಲ್ಲಿಲ್ಲ ಅಂತ. ಇದು ಏನು ಮಾಡ್ಲಿಕ್ಕಾಗಲ್ಲ ವ್ಯವಸ್ಥೆ. ಈ ಒಂದು ವ್ಯವಸ್ಥೆಯಲ್ಲಿ ನಾವು ಕೂಲಂಕುಷವಾಗಿ ಗಮನಿಸಿದ್ರೆ ಬ್ಯಾಂಕುಗಳ ನಿಯಮವೂ ಕರೆಕ್ಟ್, ಅದು ಬೇಕು, ಅರ್ಥವ್ಯವಸ್ಥೆಯಲ್ಲಿ ಅದು ಬೇಕು. ಆದರೆ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಬೇಕು. ಇಲ್ಲ ಅಂದರೆ ಈ ಮಧ್ಯಮ ಒಂದು ಬಹಳ ದೊಡ್ಡ ಪ್ರಮಾಣದ ಜನಸಂಖ್ಯೆ ಈ ವ್ಯವಸ್ಥೆಯಿಂದ ವಂಚಿತರಾಗ್ತಾರೆ. ಒಂದೇ ಅವರು ಫೈನಾನ್ಸಿಗೆ ಹೋಗಬೇಕಾಗತ್ತೆ, ಅದು ಖಂಡಿತ ಅವರ ಒಂದು ಆರ್ಥಿಕ ಪ್ರಗತಿಗೆ ಸೂಕ್ತವಲ್ಲ. ಈ ಸಂದರ್ಭದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರು ಬ್ಯಾಂಕ್ಗಳಿಗೆ ಬ್ಯಾಂಕ್ಗಳಲ್ಲಿ ಅವರು ಕೇಳಿಕೊಂಡಿರ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ, ಎಲ್ಲರೂ ಗಮನಿಸಬೇಕಾಗಿರ್ತಕ್ಕಂಥದ್ದು. ಈ ಒಂದು ಬಡವರು, ದುರ್ಬಲ ವರ್ಗದವರಲ್ಲಿ ಬ್ಯಾಂಕ್ ಕೇಳ್ತಕ್ಕಂಥ ದಾಖಲಾತಿಗಳು ಇಲ್ಲ, ದಾಖಲೆಗಳು ಇಲ್ಲ, ಅಥವಾ ಗ್ಯಾರಂಟಿಗಳಿಲ್ಲ, ಇನ್ಕಮ್ ಸರ್ಟಿಫಿಕೇಟ್ಗಳಿಲ್ಲ. ಆದರೆ ಅವ್ರಿಗೆ ಖಂಡಿತ ಬ್ಯಾಂಕಿನ ಒಂದು ಸಾಲ ಸೌಲಭ್ಯ ಬೇಕು. ಬ್ಯಾಂಕಿನ ಸಾಲ ಸೌಲಭ್ಯ ಕೊಟ್ಟರೆ ಬಹಳ ಕಷ್ಟಪಟ್ಟು ಅವರು ಅದನ್ನು ಸದ್ವಿನಿಯೋಗ ಮಾಡ್ತಾರೆ, ಅದರಿಂದ ಆರ್ಥಿಕ ಅಭಿವೃದ್ಧಿ ಪಡ್ತಾರೆ, ಸಾಲಗಳನ್ನು ಸರಿಯಾಗಿ ಕಟ್ತಾರೆ. ಆದರೆ ನಿಮ್ಮ ವ್ಯವಸ್ಥೆಯನ್ನು ನಾವು ಗೌರವಿಸ್ತೇವೆ, ಎಲ್ಲ ನೀವು ನಿಯಮಗಳನ್ನು ಪಾಲನೆ ಮಾಡಬೇಕು, ಇದು ಅರ್ಥವ್ಯವಸ್ಥೆಯ ಒಂದು ಒಳ್ಳೆಯ ವ್ಯವಸ್ಥೆ. ಇದಕ್ಕೋಸ್ಕರ ನೀವು ಇಡೀ ವ್ಯವಸ್ಥೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಈ ದಾಖಲಾತಿಗಳು ಇದೆಲ್ಲ ಇರ್ತಕ್ಕಂಥದ್ದು ನಂಬಿಕೆಯ ಪ್ರತೀಕ. ಯಾಕಂದ್ರೆ ರೀಪೇಮೆಂಟ್ ಬರ್ಬೇಕನ್ನೋ ನಂಬಿಕೆ, ಬ್ಯಾಂಕಿಗೆ ನಂಬಿಕೆ ಬಿಲ್ಡ್ ಮಾಡಬೇಕು. ಸೊ ಆ ಸ್ಥಾನದಲ್ಲಿ ನಾವು ನಿಲ್ತೇವೆ. ಇಡೀ ಲಕ್ಷ ಲಕ್ಷ ಬಡವರ ನಂಬಿಕೆಯ ಪ್ರತೀಕವಾಗಿದ್ದ ದಾಖಲಾತಿಗಳಿರ್ಬೋದು, ಪ್ರಾಪರ್ಟಿ ಮಾರ್ಗೇಜ್ ಇರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಗ್ಯಾರಂಟಿ ಆಗಿರ್ಬೋದು, ಈ ಎಲ್ಲ ವ್ಯವಸ್ಥೆಯ ಪ್ರತೀಕವಾಗಿ ನಾವು ನಿಲ್ತೇವೆ. ಅವರ ಇಡೀ ಮರುಪಾವತಿ ಜವಾಬ್ದಾರಿಯನ್ನು ನಮ್ಮ ಒಂದು ವಿಶ್ವಾಸದ ಮೇಲೆ ನೀವು ಕೊಡಿ. ಇದು ಸುಮ್ಮನೆ ಮಾತಲ್ಲ, ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಒಂದು ಸಾಂಸ್ಥಿಕವಾಗಿ ಒಂದು ಇನ್ಸ್ಟಿಟ್ಯೂಷನಲ್ ಸೆಟಪ್ ಮಾಡಿದ್ರು. ದೊಡ್ಡ ಗ್ರಾಮಾಭಿವೃದ್ಧಿ ಯೋಜನೆ ವ್ಯವಸ್ಥೆಯನ್ನು ಮಾಡಿದರು, ಅದು ಚಾರಿಟೇಬಲ್ ಟ್ರಸ್ಟ್, ಅದ್ರ ನಂತರ ಹೇಳ್ತೇನೆ. ಆಗ ಬ್ಯಾಂಕ್ಗಳು ಇವತ್ತು ಧರ್ಮಸ್ಥಳ, ಇವತ್ತು ನಂಬಿಕೆಯ ಸಾಗರ. ಈ ನಂಬಿಕೆಯ ಸಾಗರದ ಮುಂದೆ ಯಾವ ದಾಖಲೆಗಳು ಇಲ್ಲ, ಯಾವ ಪ್ರಾಪರ್ಟಿಗಳು ಇಲ್ಲ. ಇವತ್ತು ದೇಶದ ಅತಿ ದೊಡ್ಡ ಪ್ರತಿಷ್ಠಿತ ಬ್ಯಾಂಕ್, ಎಲ್ಲ ಬ್ಯಾಂಕ್ಗಳು ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ಸಂಘದ ವ್ಯವಸ್ಥೆಗೆ ನಾವು ಸಾಲ ಕೊಡ್ತೇವೆ, ಸಾಲ ಕೊಡ್ತೇವೆ ಅಂತ ಮುಂದೆ ಬರ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ನಂಬಿಕೆಯ ಮುಂದೆ ಬಂದಿದೆ. ಲಕ್ಷ ಜನ ನಂಬಿಕೆ ಹಿಂದೆ ಇದ್ದಾರೆ. ಈ ನಂಬಿಕೆಯ ಪ್ರತೀಕ ಆರಾಧ್ಯ ಮೂರ್ತಿಯ ಮುಂದೆ ಇದೆ. ಲಕ್ಷ ಲಕ್ಷ ಜನ ಅದನ್ನು ನಂಬಿಕೊಂಡು, ಈ ನಂಬಿಕೆಯ ಒಂದು ದೊಡ್ಡ ಸಾಗರವೇ ಒಂದು ರೀತಿಯಲ್ಲಿ ಈ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವರೂಪ ಅಂತ ನಾವು ಹೇಳ್ಬೋದು. ಇವತ್ತು ಬ್ಯಾಂಕ್ಗಳು ಯಾವುದೇ ಒಂದು ಅಳುಕಿಲ್ಲದೆ ಅಂತ ನಾನು ಹೇಳ್ಬೋದು. ಇವತ್ತು 6,000 ಕೋಟಿ ರೂಪಾಯಿ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, 6,000 ಕೋಟಿ, 6 ಕೋಟಿ ಅಲ್ಲ, 60 ಕೋಟಿ ಅಲ್ಲ, 600 ಕೋಟಿ ಅಲ್ಲ, 6,000 ಕೋಟಿ ಹೊರಬಾಕಿ ಇದೆ. ಆದರೆ ಅವ್ರು ನಮಗೆ ಲಿಮಿಟ್ ಕೊಟ್ಟಿರ್ತಕ್ಕಂಥ 10,000 ಕೋಟಿ ನಾವಿನ್ನೂ ಯುಟಿಲೈಸ್ ಮಾಡಿಲ್ಲ. ಅದನ್ನು ಎಷ್ಟು ಬಡವರಿಗೆ ಬೇಕು? ಕೇವಲ ಗ್ರಾಮಾಭಿವೃದ್ಧಿ ಯೋಜನೆ
ಸ್ವಸಹಾಯ ಸಂಘಗಳನ್ನು ರಚಿಸಿ ಅವರಿಗೆ ಆರ್ಥಿಕ ಶಿಸ್ತನ್ನು ಕಲಿಸುವಂಥ ಟ್ರೈನಿಂಗನ್ನು ನೀಡಿ ಸುಮ್ಮನೆ ಇದನ್ನು ನಾವು ಮಾಡ್ತಕ್ಕಂಥದ್ದಲ್ಲ, ಎಲ್ಲವನ್ನು ವೈಜ್ಞಾನಿಕವಾಗಿ ಶಿಸ್ತುಬದ್ಧವಾಗಿ ನಿಯಮ ಪ್ರಕಾರನೇ ಮಾಡ್ತಕ್ಕಂಥದ್ದು. ಸಂಘಗಳನ್ನ ರಚಿಸ್ತಕ್ಕಂಥದ್ದು, ಆರ್ಥಿಕ ತರಬೇತಿಗಳನ್ನು ಕೊಡ್ತಕ್ಕಂಥದ್ದು, ಆರ್ಥಿಕ ಶಿಸ್ತನ್ನು ಮೂಡಿಸ್ತಕ್ಕಂಥದ್ದು, ನಂತರ ಅವುಗಳನ್ನ ಗ್ರೇಡಿಂಗ್ ಮಾಡ್ತಕ್ಕಂಥದ್ದು, ಗ್ರೇಡಿಂಗ್ ಬಂದ ಸಂಘಗಳನ್ನು ಬ್ಯಾಂಕಿಗೆ ಜೋಡಣೆ ಮಾಡ್ತಕ್ಕಂಥದ್ದು. ನಾವು ಯಾವ ಸಂಘಗಳನ್ನು ಬ್ಯಾಂಕಿಗೆ ಜೋಡಣೆ ಮಾಡ್ತೇವೆ, ರೆಕಮೆಂಡ್ ಮಾಡ್ತೇವೆ, ಆ ಸಂಘಗಳಿಗೆ ಬ್ಯಾಂಕ್ ಸಾಲ ಕೊಡುತ್ತೇವೆ. SKDRDPಗೆ ನಾವು ಕ್ಯಾಶ್ ಕ್ರೆಡಿಟ್ ಫೆಸಿಲಿಟಿ ಅಂತ ಕೊಡ್ತೀವಿ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸೈಡ್ ನಾರ್ಮಲ್ SHGಗೆ ಅದೊಂದು ಟರ್ಮ್ ಲೋನ್ ಆಗಿ 60 ತಿಂಗಳು ಇಲ್ಲ 60 ತಿಂಗಳು ಇಲ್ಲಾಂದ್ರೆ 36 ತಿಂಗಳು ಅವರು ಕಟ್ಟಿ ಅದನ್ನು ಕ್ಲೋಸ್ ಮಾಡಬೇಕು. ಇಯರ್ ದೇರ್ ಇಸ್ ನೋ ಎಂಡ್, ಇಟ್ ಇಸ್ ಅ ಕಂಟಿನ್ಯೂಯೇಷನ್. ಕ್ಯಾಶ್ ಕ್ರೆಡಿಟ್ ಅಂದರೆ ದ ಲಿಮಿಟ್ ಇಸ್, ಅದು ಒಂದು ಲಿಮಿಟನ್ನು ಫಿಕ್ಸ್ ಮಾಡ್ತೀವಿ. ಸರ್ ಹೇಳ್ದಾಗೆ 25 lakhs ಒಂದು ಲಿಮಿಟ್ ಇರುತ್ತೆ, ಫಿಕ್ಸ್ ಮಾಡಿ ಇಟ್ಸ್ ಅ ಕಂಟಿನ್ಯೂಯೇಷನ್. ಅವ್ರ ಜೊತೆ ನಾವು ಬೆಳಿತೀವಿ, ನಮ್ಮ ಒಂದು ರಿಲೇಶನ್ಶಿಪ್ ಹಾಗೆ ಮುಂದುವರಿಯುತ್ತೆ. CC ಫೆಸಿಲಿಟಿ, ಕ್ಯಾಶ್ ಕ್ರೆಡಿಟ್ ಫೆಸಿಲಿಟಿನ ಬ್ಯಾಂಕ್ ನಮಗೆ ಕೊಟ್ಟಿರ್ತಕ್ಕಂಥ ಸಂಘಗಳಿಗೆ. ಉದಾಹರಣೆ, ಇತರ ಸ್ವಸಹಾಯ ಸಂಘಗಳಿಗೆ ಟರ್ಮ್ ಲೋನ್ ಕೊಡ್ತಾರೆ. ಟರ್ಮ್ ಲೋನ್ ಅಂದರೆ ಒಂದು ಸಾಲವನ್ನು, ಈಗ ಉದಾಹರಣೆ ನಮ್ಮ ಸಂಘ ಯಾವುದೋ ಒಂದು ಸಂಘ ಸ್ವಯಂ ಪ್ರೇರಿತವಾಗಿ ಬಂದಿರತಕ್ಕಂಥ ಸಂಘದ ಉಳಿತಾಯ ಒಂದು 15,000 ಇದೆ ಅಂದರೆ 75,000 ಟರ್ಮ್ ಲೋನ್ ಆಗಿ 3 ವರ್ಷದ ಅವಧಿ ಕೊಡ್ತಾರೆ. ಬ್ಯಾಂಕಲ್ಲಿ ಸಾಲ ಮಾಡಿದ ದಿನ ಆ 75,000 3-4 ಜನ ಹಂಚ್ಕೊಂಡ್ರು. ಇನ್ನು 3 ವರ್ಷದ ಕಾಲ ಅವರು ಮರುಪಾವತಿ ಮಾಡಬೇಕು. ಅಲ್ಲಿವರೆಗೆ ಬೇರೆ ಯಾರಿಗೂ ಸಾಲ ಇಲ್ಲ. 3 ವರ್ಷ ಮರುಪಾವತಿ ಮಾಡಿ ಕ್ಲೋಸ್ ಆಗಿ ಒಳ್ಳೆ ಮ್ಯಾನೇಜರ್ ಇದ್ರೆ ನೆಕ್ಸ್ಟ್ ಸಾಲ ಸಿಗುತ್ತೆ. ಆದ್ರೆ ನಮ್ಮ ಈ CC ವ್ಯವಸ್ಥೆಯಲ್ಲಿ ಏನಂದ್ರೆ, ಒಂದು ಸರಿ ಅವ್ರು ಲಿಮಿಟ್ ಫಿಕ್ಸ್ ಮಾಡಿದ್ರೆ, ಉದಾಹರಣೆ 10 ಲಕ್ಷ 3 ವರ್ಷದ ಸಂಘಕ್ಕೆ 10 ಲಕ್ಷ ಲಿಮಿಟ್ ಕೊಟ್ಟರು. 10 ಲಕ್ಷದಲ್ಲಿ 4 ಜನ 2-2 ಲಕ್ಷ ತಗೊಂಡ್ರು, ಅಥವಾ 5 ಜನ ತೆಗೆದುಕೊಂಡ್ರು ಅಂತ ಇಟ್ಕೊಳ್ಳಿ. 10 ಲಕ್ಷ ಲಿಮಿಟ್ ಅನ್ನು 5 ಜನ ಯುಟಿಲೈಸ್ ಮಾಡಿದ್ರು. ಈ 5 ಜನರು ಪ್ರತಿ ವಾರ ತಮ್ಮ ಉಳಿತಾಯದ ಜೊತೆಗೆ ಈ ಸಾಲದ ವಾರದ ಮರುಪಾವತಿಯನ್ನು ಮಾಡ್ತಾರೆ. ಟರ್ಮ್ ಲೋನ್ ಆದ್ರೆ ತಿಂಗಳಿಗೆ ಮರುಪಾವತಿ ಮಾಡಬೇಕು. CC ಫೆಸಿಲಿಟಿ ಕೊಟ್ಟಿರೋದ್ರಿಂದ, ವಾರದ ಸಭೆ ಇರೋದ್ರಿಂದ ವಾರದ ಮರುಪಾವತಿ ವ್ಯವಸ್ಥೆ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಇದೆ. ಅವರು ವಾರದಲ್ಲಿ ಮರುಪಾವತಿ ಮಾಡುವಾಗ, ಈಗ ಸಾಲ ತೆಗೆದುಕೊಂಡ 5 ಜನರು, ಬ್ಯಾಂಕ್ ನಮಗೆ ಸಂಘಕ್ಕೆ CC ಫೆಸಿಲಿಟಿ ಕೊಟ್ಟಿರ್ತಕ್ಕಂಥದ್ದು, ಸಂಘ ತನ್ನ ಸದಸ್ಯರಿಗೆ ಸಾಲವನ್ನ ವಾರದ ಮರುಪಾವತಿ ಆಧಾರದ ಮೇಲೆ ಕೊಡುತ್ತೆ. 50 ವಾರಕ್ಕ ಅಥವಾ 100 ವಾರಕ್ಕ, 1 ವರ್ಷ 2 ವರ್ಷ ಕೊಡುತ್ತೆ. ಆ ಸದಸ್ಯರು ವಾರದಲ್ಲಿ ಮರುಪಾವತಿ ಮಾಡಬೇಕು. ಆ ಮರುಪಾವತಿ ಯಾವುದರ ಆಧಾರದ ಮೇಲೆ ಮಾಡ್ತಾರೆ? 13.5% ಬಡ್ಡಿ ಶುಲ್ಕದ ಆಧಾರದ ಮೇಲೆ ಮಾಡ್ತಾರೆ. ಆ 13.5% ಬ್ಯಾಂಕಿನ ಇಂಟ್ರೆಸ್ಟು ಸೇರ್ಕೊಂಡಿರುತ್ತೆ, ಬ್ಯಾಂಕ್ ನಮಗೆ ಸೇವಾ ಶುಲ್ಕ ಕೊಡ್ತಕ್ಕಂಥ 5% ವೆಚ್ಚನೂ ಸೇರ್ಕೊಂಡಿರುತ್ತೆ. ಸೊ ಈ ಒಂದು ಮರುಪಾವತಿಲಿ ಏನಾಗುತ್ತೆ, 5 ಜನ ವಾರದಲ್ಲಿ ಮರುಪಾವತಿ ಮಾಡುವಾಗ ಈ 10 ಲಕ್ಷ ಲಿಮಿಟ್ ಇದ್ದದ್ದು ಡೆಬಿಟ್ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಬರುತ್ತೆ. ಮರುಪಾವತಿ ಆಗ್ತಿದ್ದಾಗೆ ಲಿಮಿಟ್ ಉಳಿತಾ ಬರುತ್ತೆ. ಆ ಲಿಮಿಟ್ ಇನ್ನೊಬ್ಬ ಮೆಂಬರಿಗೆ ಸಿಗುತ್ತೆ. ಈಗ 5 ಜನ ಒಂದು 6 ತಿಂಗಳು ಕಟ್ಟಿದ್ರು, 2 ಲಕ್ಷ ಅದು ಕಟ್ಟಿದಾಗ ಅಷ್ಟು ಸಾಲ ಕಡಿಮೆ ಆಯ್ತು, ಇನ್ನೊಂದು ಹೊಸ ಸದಸ್ಯರು ಅದನ್ನು ಪಡಿಬಹುದು. ನಿರಂತರವಾಗಿರುತ್ತೆ. 3 ವರ್ಷ ಇದ್ದಿದ್ದು 5 ವರ್ಷ ಆಯ್ತು, ಸಂಘ ಲಿಮಿಟ್ ಅನ್ನು ಜಾಸ್ತಿ ಮಾಡ್ತಾರೆ. ಬ್ಯಾಂಕ್ 15 ಲಕ್ಷ ಮಾಡ್ತಾರೆ, 20 ಲಕ್ಷ ಮಾಡ್ತಾರೆ, 25 ಲಕ್ಷ ಮಾಡ್ತಾರೆ. ಒಂದು ಸದಸ್ಯರು ತಗೊಳ್ತಾರೆ, ಕಟ್ತಾರೆ, ಮತ್ತೊಬ್ಬರಿಗೆ ಅವಕಾಶ. ಈ ನಿರಂತರ ಆರ್ಥಿಕ ವ್ಯವಸ್ಥೆ ಇದರಲ್ಲಿ. ನಾನು ಇವತ್ತು ಏನು ಮಾತಾಡ್ತಾ ಇದ್ದೇನೆ, ಅದೇನಾದರೂ ನಿಯಮದ ಪ್ರಕಾರ ಅಲ್ಲದೆ ಇದ್ರೆ, ವಾಸ್ತವ ಅಲ್ಲದೆ ಇದ್ರೆ, ಬ್ಯಾಂಕರ್ಸ್ ಅದನ್ನು ಸ್ಟಾಪ್ ಮಾಡಬೇಕು. ಅಷ್ಟು ಆತ್ಮವಿಶ್ವಾಸದಿಂದ ಇರೋದನ್ನೇ ನಾವು ಹೇಳ್ತಾ ಇದ್ದೇವೆ. ಇವತ್ತು ನೋಡಿ, 25 ಲಕ್ಷ ಲಿಮಿಟ್ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ 13.5%, ಬೇರೆ ಜಿಲ್ಲೆಗಳಲ್ಲಿ 14% ವೆಚ್ಚದಲ್ಲಿ ಇವತ್ತು ಸಾಲ ಸೌಲಭ್ಯ ಮನೆ ಬಾಗಿಲಿಗೆ ಸಿಗ್ತಾ ಇದೆ. ಯಾವ ದಾಖಲಾತಿ ಇಲ್ಲ. ಅಗೇನ್ ನಾನು ಹೇಳ್ತಾ ಇದ್ದೇನೆ, ಯಾಕಂದ್ರೆ ಇದರನ್ನು ನಾನು ಕಣ್ಣಾರೆ ನೋಡಿದ್ದೀನಿ, ಎಷ್ಟು ಜನ ಅದನ್ನು ಅನುಭವಿಸ್ತಾ ಇದ್ರು ಅನ್ನೋದು. ಲೋನ್ ಫೆಸಿಲಿಟಿ ಅಟ್ ಅನ್ ಅಫೋರ್ಡಬಲ್ ಕಾಸ್ಟ್, ಕಡಿಮೆ ಬಡ್ಡಿ ದರದಲ್ಲಿ ಆ ಲೋನ್ ಸೌಲಭ್ಯವನ್ನ ಜನರಿಗೆ ತಲುಪಿಸೋದು, ಉನ್ನತವಾದ ಅವ್ರದ್ದು ಟೆಕ್ನಾಲಜಿ ಏನಿದೆ ಅದನ್ನು ಅಳವಡಿಸ್ಕೊಂಡು ಕಡಿಮೆ ಸಮಯದಲ್ಲಿ ಆ ಲೋನ್ ಅನ್ನು ಅವರಿಗೆ ತಲುಪಿಸ. ಯಾಕಂದ್ರೆ ಟೈಮ್ಲಿ ಕ್ರೆಡಿಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸಮರ್ಪಕವಾದ ಮೊತ್ತ, ಕಡಿಮೆ ಬಡ್ಡಿ ದರ ಮತ್ತು ಅದನ್ನ ಬೇಕಾದಾಗ ಅವರಿಗೆ ತಲುಪುವಂತ ಒಂದು ವ್ಯವಸ್ಥೆ, ಈ 3
ಏನದು ಕಂಫರ್ಟ್ ಏನಿದೆ ಬೇಕಾಗಿರುವಂಥದ್ದು ಅದನ್ನು SKDRDP ಒದಗಿಸ್ಕೊಡ್ತಾ ಇದೆ. ಇವರು ಸಂಘದ ಏನ್ ಹೇಳ್ತೇವೆ ನಾವು ಲಾಲನೆ ಪಾಲನೆ ನಿರ್ವಹಣೆಯಿಂದ ಹಿಡಿದು ಎಲ್ಲ ಜವಾಬ್ದಾರಿ ಮರುಪಾವತಿಯಿಂದ ತನಕ ಎಲ್ಲ ಜವಾಬ್ದಾರಿಯನ್ನು BC ಟ್ರಸ್ಟ್ ಅವ್ರು ತಗೊಳ್ತಾರೆ. ಅವರು BC ಟ್ರಸ್ಟ್ ಅವ್ರು ಅಂತ ಹೇಳಿದ್ರೆ ಇವರು ಒಬ್ರು ಕೂತ್ಕೊಂಡು ಇವ್ರಿಗೆ ಮಾನಿಟರ್ ಆಗಲ್ಲ. ಅವರ ದೊಡ್ಡ ಪ್ರಮಾಣದ ಸಿಬ್ಬಂದಿ ವರ್ಗ ಇದ್ದಾರೆ, ಅವರ ತಂತ್ರಜ್ಞಾನ ಇದೆ. ಥ್ರೂ ದಿಸ್ SKDRDP BC ಟ್ರಸ್ಟ್ ನಾವು ತುಂಬ ಸರಳವಾಗಿ ಅವರನ್ನ ನಾವು ತಲುಪಿರ್ತೀವಿ. ಹಾಗೆ ನನಗೆ ಇವತ್ತಿನ ದಿನ ಎಷ್ಟು ಹೆಮ್ಮೆ ಅಂದರೆ ನಾವು 1,19,000 SHG ಗುಂಪುಗಳಿಗೆ ಈ SKDRDP BC ಟ್ರಸ್ಟ್ ಮುಖಾಂತರ ಸಾಲದ ಸೌಲಭ್ಯವನ್ನು ಕೊಟ್ಟಿವಿ. ಅರೌಂಡ್ 6,000 crores 6,000 ಕೋಟಿ ಇವತ್ತಿನ ದಿನ ಔಟ್ಸ್ಟ್ಯಾಂಡಿಂಗ್ ಇತ್ತು. ಒಂದು ಅಕೌಂಟು ಸಹ ರಿಸ್ಕ್ ಫ್ರೀ ಆಗಿದೆ. ಇದು ಬ್ಯಾಂಕರ್ಸ್ಗೆ ಅತಿ ಹೆಮ್ಮೆಯಾದ ಒಂದು ಸಂಗತಿ. ಅದು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್. ನಮ್ಮ RBI ಅವರು ಒಂದು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಯಾಕೆ ತಂದಿದ್ದಾರೆ ಅಂದ್ರೆ ಅದರಲ್ಲಿ ಫಸ್ಟ್ ಗ್ರಾಮೀಣಾಭಿವೃದ್ಧಿ, ಅಗ್ರಿಕಲ್ಚರ್. ಸೊ ಇದು ಹೇಗೆ ಒಂದು ಜನರಿಗೆ, ಒಂದು ಕೃಷಿಕರಿಗೆ, ಸಾಮಾನ್ಯ ಜನರಿಗೆ ಹೇಗೆ ಅದು ತುಂಬ ಅವಶ್ಯಕತೆಯು, ಬ್ಯಾಂಕರ್ಸ್ಗೂ ಸಹ ಅದು ಪ್ಲೇಸ್ ಅ ಮೇಜರ್ ರೋಲ್, ತುಂಬ ಬಹುಮುಖ್ಯವಾದ ಪಾತ್ರ. ಯಾಕಂದರೆ ನಬಾರ್ಡ್ ಸಂಸ್ಥೆ ಅಂತ ಬಂದಾಗ ಬಹಳಷ್ಟು ಸ್ವಸಹಾಯ ಸಂಘಗಳನ್ನು ತಾವುಗಳು ನೋಡಿದ್ದೀರಾ ಮೇಡಮ್, ಜೊತೆಗೆ ಬಹಳಷ್ಟು ಕೋಆಪರೇಟಿವ್ ಬ್ಯಾಂಕ್ಗಳನ್ನು, ಕೋಆಪರೇಟಿವ್ ಸೆಕ್ಟರ್ಗಳನ್ನು ನೋಡಿದ್ದೀರಿ. ಹಾಗಿದ್ದಾಗ ಇಂಥ ಒಂದು ಅತ್ಯದ್ಭುತವಾದಂಥ ಸಿಸ್ಟಮ್ ಬಹುಶಃ ನಮ್ಮ ರಾಜ್ಯದಲ್ಲೇ ಎಲ್ಲೂ ಇಲ್ಲ ಅನ್ನುವಂಥದ್ದು ನನ್ನ ಒಂದು ಭಾವನೆ, ನನ್ನ ತಮ್ಮಗಳ ಪ್ರಕಾರ. ಅಂದರೆ ಬಹಳಷ್ಟು ನೋಡಿದ್ದೀರಿ ಈ ಒಂದು ಕೋಆಪರೇಟಿವ್ ಸೆಕ್ಟರ್ಗಳಲ್ಲಿ. ಏನು ಹೇಳ್ತೀರಿ ಮೇಡಮ್? ಈ BC ಅಂತ ಒಂದು ನಾವೇನು ಕಾನ್ಸೆಪ್ಟ್ ಬಗ್ಗೆ ಈಗ ಮಾತಾಡ್ತಾ ಇದ್ದೀವಿ, ಇದೊಂದು ಪರಿಕಲ್ಪನೆ 2006ನೇ ಇಸ್ವಿಯಲ್ಲಿ ಆಗಿರುವಂಥದ್ದು, ದೇಶದಾದ್ಯಂತ ಇದೆ. ಆದರೆ ಇಲ್ಲಿ ನಾನು ಡಿಫ್ರೆನ್ಶಿಯೇಟರ್ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಆಸ್ ಅನ್ SKDRDP ವಾಟ್ ಇಸ್ ಅ ಡಿಫ್ರೆನ್ಶಿಯೇಟರ್ ಅಂದರೆ ಇದು ಕೇವಲ ಒಂದು ಸಾಲ ಕೊಡುವಲ್ಲಿಗೆ ನಿಲ್ಲೋದಿಲ್ಲ. ಅಲ್ಲಿ ಒಂದು ಎನೇಬ್ಲಿಂಗ್ ಇಕೋಸಿಸ್ಟಮ್ ಅಂತ ಏನಿದೆ, ದಟ್ ಈಸ್ ಯೂನಿಕ್. ಕರೆಕ್ಟ್, ದಟ್ ಈಸ್ ಅ ಡಿಫ್ರೆನ್ಶಿಯೇಟರ್. ಯಾಕೆಂದರೆ ಸಾಲ ಕೊಟ್ಟ ಮೇಲೆ ಹ್ಯಾಂಡ್ ಹೋಲ್ಡಿಂಗ್ ಏನಿದೆ 360 ಡಿಗ್ರಿ ಲೆವೆಲಲ್ಲಿ ಆ್ಯಟಿಟ್ಯೂಡ್ನಲ್ಲಿ ಚೇಂಜ್ ಆಗಲಿ, ಅವರಿಗೆ ಲೈವ್ಲಿಹುಡ್ ಆ್ಯಕ್ಟಿವಿಟೀಸ್ ಮೇಲೆ ಗೈಡೆನ್ಸ್ ಆಗಲಿ, ನಂತರ ಕೌಶಲ್ಯಾಭಿವೃದ್ಧಿ ಏನಾದರೂ ತರಬೇತಿ ಬೇಕಂತಂದರೆ ಅದ್ರ ಬಗ್ಗೆ, ಸೊ ಹಂತವಾಗಿ ಗೈಡೆನ್ಸ್ ಆಗಲಿ, ಇಷ್ಟೆಲ್ಲ ಮಾಡೋದ್ರಿಂದ ಸ್ವಸಹಾಯ ಸಂಘದ ಸದಸ್ಯ ಅಥವಾ ಪಾಲುದಾರನಿಗೆ, ನೀವೇನು ಪಾಲುದಾರ ಅಂತ ನಾವೇನು ಹೇಳ್ತೀವಿ ಈ ಯೋಜನೆಯಲ್ಲಿ, ಅವರಿಗೆ ಅವರ ಆದಾಯವನ್ನು ಹೆಚ್ಚಿಸೋದಕ್ಕೆ, ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಆತ ಅಥವಾ ಆಕೆ ಬಂದು ಲೋನ್ ಮರುಪಾವತಿ ಮಾಡ್ತಾರೆ, ಬಿಸ್ನೆಸ್ ಎಕ್ಸ್ಪಾನ್ಷನ್, ಹೊಸ ಲೋನ್ ತಗೊಳ್ಳೋಕೆ ಸಾಧ್ಯ. ಸೊ ದರ್ ಇಸ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಇನ್ ಹಿಸ್ ಎಕನಾಮಿಕ್ ಸ್ಟೇಟಸ್. ಸೊ ಈ ಒಂದು ಹ್ಯಾಂಡ್ ಹೋಲ್ಡಿಂಗ್ ಏನು 360 ಡಿಗ್ರಿ ಎನೇಬ್ಲಿಂಗ್ ಇಕೋಸಿಸ್ಟಮ್ ಏನು ಕ್ರಿಯೇಟ್ ಮಾಡ್ತಾ ಇದೆ, ಅದು ಬಹುಶಃ ಬೇರೆಲ್ಲೂ ನಾವು ಕಂಡಿಲ್ಲ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಬ್ಯಾಂಕಿನಿಂದ ನೇರವಾಗಿ ಸಾಲ ಸಿಗ್ತಕ್ಕಂಥದ್ದು. ಬ್ಯಾಂಕಿನಿಂದ ನೇರವಾಗಿ ಸಾಲ ಸಿಕ್ಕಿದ್ರೆ ಏನಾಗುತ್ತೆ, ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ. ನಾನು ಆಗ ಹೇಳಿದ್ದೆಲ್ಲ, ಇಷ್ಟೆಲ್ಲ ದಾಖಲಾತಿನ ಯಾಕೆ ಬ್ಯಾಂಕಿಗೆ ಕೊಡ್ಬೇಕಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ ಅಂತೇಳಿ. ಬ್ಯಾಂಕಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ. ಆದರೆ ಯೋಜನೆ ಕಡಿಮೆ ಬಡ್ಡಿ ದರದ ಸಾಲವನ್ನ ಸ್ವಸಹಾಯ ಸಂಘಗಳಿಗೆ ಇದು ಯಾವ ದಾಖಲೆ, ಈ ಯಾವ ವ್ಯವಸ್ಥೆ ಇಲ್ಲದೆ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಅದರ ಎಲ್ಲ ಒಂದು ಜವಾಬ್ದಾರಿಯನ್ನ, ತನ್ನ ಶಕ್ತಿಯನ್ನ ಧಾರೆ ಎರೆದು ಅದನ್ನು ಕೊಟ್ಟಿರ್ತಕ್ಕಂಥದ್ದು ಯೋಜನೆ. ಆ ನಂಬಿಕೆ, ತನ್ನ ಶಕ್ತಿಯನ್ನು ಧಾರೆ ಎರೆದು ಇವತ್ತು ಲಕ್ಷಾಂತರ ಬಡವರಿಗೆ ಅಂಥ ಒಂದು ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಬ್ಯಾಂಕ್ ಅತೀ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಕ್ಕಂಥದ್ದು. ಇದಕ್ಕೆ ಈ ಎಲ್ಲ ಪ್ರಕ್ರಿಯೆಗಳನ್ನ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆಗೆ ಉದಾಹರಣೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ 45,000 ಕಾರ್ಯಕರ್ತರಿದ್ದಾರೆ ರಾಜ್ಯಾದ್ಯಂತ. ಅಂದರೆ ಯೋಜನೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನ ನಿರ್ವಹಿಸಲಿಕ್ಕೆ, ಈ ಒಂದು ಸಾಲ ಸೌಲಭ್ಯ ಪಡೆದುಕೊಳ್ಳೋದಾಗ್ಲಿ, ಮರುಪಾವತಿ ಮಾಡಬೇಕಾಗ್ಲಿ, ಇದಕ್ಕೆ ಒಂದು ವೇಳೆ ನಮ್ಮ ಸದಸ್ಯರು ಬ್ಯಾಂಕಿಗೆ ಹೋಗೋದಂತಾದ್ರೆ ತಿಳ್ಕೊಳ್ಳಿ, ಬ್ಯಾಂಕ್ 10 ಗಂಟೆಗೆ ಓಪನ್ ಆಗುತ್ತೆ. ಇವರು ಸಾಲದ ಮರುಪಾವತಿ ಕಟ್ಟಲಿಕ್ಕೆ ಹೋಗ್ಬೇಕಂದ್ರೆ 10 ಗಂಟೆಗೆ ಕೌಂಟ್ರಲ್ಲಿ ಹೋಗಿ 11 ಗಂಟೆಗೆ ಕಟ್ಟಿ ಚಲನ್ ಮಾಡಿ 1 ಗಂಟೆಗೆ ಮನೆಗೆ ಬಂದು ಮತ್ತೆ ಎಲ್ಲಿಗೆ ಅವ್ರಿಗೆ ಕೆಲಸಕ್ಕೆ ಹೋಗ್ಲಿಕ್ಕಾಗತ್ತೆ? ಒಂದು ದಿನ ಸಂಪೂರ್ಣ ಅವ್ರದ್ದು ವ್ಯರ್ಥ ಆಗುತ್ತೆ. ಸಾಲ ಬೇಕಂದ್ರೆ ಬ್ಯಾಂಕಿಗೆ ಅನೇಕ ಸರಿ ಓಡಾಡಬೇಕಾಗತ್ತೆ. ಸೊ ಈ ದೃಷ್ಟಿಕೋನದಲ್ಲಿ ಏನು ಮಾಡಿದೆ ಅಂದರೆ, ಬ್ಯಾಂಕ್ಗಳು ನಮಗೆ ಸೇವಾ ಕೇಂದ್ರಗಳನ್ನು ಗ್ರಾಮೀಣ ಮಟ್ಟದಲ್ಲೇ ತೆರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಬ್ಯಾಂಕಿನ ಸೇವೆಗಳನ್ನು ಅಧಿಕೃತವಾಗಿ
ಗ್ರಾಮೀಣ ಮಟ್ಟದಲ್ಲಿ ಅವರಿರುವ ಸ್ಥಳದಲ್ಲೇ ಸಲ್ಲಿಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟು ಬ್ಯಾಂಕಿನ ಒಂದು ರೀತಿಯ ಅಧಿಕೃತ ಸೇವಾ ಕೇಂದ್ರ ಅಂತ ಬೆಳಿಗ್ಗೆ 6:30ಗೆ ನಮ್ಮದು ಸೇವಾ ಕೇಂದ್ರ ಶುರುವಾಗುತ್ತೆ. ಯಾಕಂದರೆ 6:30ಯಿಂದ 8:30 ಒಳಗೆ ಅವ್ರಿಗೆ ಕಟ್ಲಿಕ್ಕೆ ಅವಕಾಶ ಆಗಿ ಅವ್ರ ಕೆಲಸಕ್ಕೆ ಹೋಗೋರು ಹೋಗ್ಬೋದು, ಅವರ ಇಡೀ ದಿನ ವ್ಯರ್ಥ ಆಗಬಾರ್ದು. ಆ ದೃಷ್ಟಿಕೋನದಿಂದ ನಾವು ಸೇವಾ ಕೇಂದ್ರಗಳನ್ನು ಅವರಿರೋ ಊರಲ್ಲೇ ಮಾಡಿರ್ತಕ್ಕಂಥದ್ದು. ಇಡೀ ವ್ಯವಸ್ಥೆ ಅವರ ಮನೆ ಬಾಗಿಲಲ್ಲೇ ಸಿಗ್ತಕ್ಕಂಥದ್ದು ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ಯಾವ ಒಂದು ಈ ಪ್ರಕ್ರಿಯೆಗಳು ಇಲ್ಲದೆ ಬಹುಶಃ ಈ ವ್ಯವಸ್ಥೆ ಬಡವರ ಪಾಲಿಗೆ ಬಹಳ ದೊಡ್ಡ ವರದಾನ. ಬ್ಯಾಂಕಿಂಗ್ ವ್ಯವಸ್ಥೆ ಅವರ ಹಳ್ಳಿಗೆ ಬಂದಿದೆ, ಎಲ್ಲ ಒಂದು ಅಡ್ವಾಂಟೇಜಸ್ಗಳು, ಧನಾತ್ಮಕ ಅಂಶಗಳು, ಕಡಿಮೆ ಬಡ್ಡಿ ದರದ ವ್ಯವಸ್ಥೆ ಅವರ ಮನೆ ಬಾಗಿಲಿಗೆ ಬಂದಿದೆ. ಆದರೆ ಯಾವುದೇ ತಲೆಬಿಸಿ ಇಲ್ಲ, ಇಷ್ಟೆಲ್ಲ ಒದಗಿಸ್ಬೇಕಂತೇನಿಲ್ಲ. ಆ ತಲೆಬಿಸಿ ಎಲ್ಲ ಯೋಜನೆ ತೆಗೆದುಕೊಳ್ತದೆ. ಈ ಪ್ರಕ್ರಿಯೆಗಳನ್ನು ಈ 12,700 ಗ್ರಾಹಕ ಸೇವಾ ಕೇಂದ್ರಗಳಿದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನಗಳು, ಕ್ಯಾಶ್ ವೆಹಿಕಲ್ಗಳು, 250 ಕ್ಯಾಶ್ ವೆಹಿಕಲ್ಸ್ಗಳಿದೆ, ಪ್ರೊಕ್ಯೂರ್ ಮಾಡಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಕ್ಕಂಥದ್ದು. ಇದೆಲ್ಲ ನಿರ್ವಹಣೆ ಮಾಡಲಿಕ್ಕೆ ಬ್ಯಾಂಕ್ ನಮಗೆ 5% ಸೇವಾ ಶುಲ್ಕ ಕೊಡುತ್ತೆ ವರ್ಷಕ್ಕೆ ಹೊರಬಾಕಿಯ ಮೊತ್ತದ ಮೇಲೆ 5%. ಇವತ್ತು 10% ಸೇವಾ ಶುಲ್ಕವನ್ನು ಪಡಿಬೋದು, ಆದರೆ ಸಂಸ್ಥೆಯ ಅಧ್ಯಕ್ಷರು ಕೇವಲ 5%, ಅಂದರೆ ವೆರಿ ಮಿನಿಮಲ್. ಇವತ್ತು ನಮ್ಮ BC ವ್ಯವಸ್ಥೆಯಲ್ಲಿ 6-7% ಬ್ರೇಕ್ ಈವನ್ ಪಾಯಿಂಟ್ ಅಂತ ಹೇಳ್ತಾರೆ. ಅಂದರೆ ನಿರ್ವಹಣಾ ವೆಚ್ಚನೇ ಅಷ್ಟು ಬರುತ್ತೆ. 100 ರೂಪಾಯಿ ಸಾಲ ಕೊಟ್ಟರೆ ಆ 100 ರೂಪಾಯಿ ಸಾಲ ಕೊಟ್ಟು ಒಂದು ವರ್ಷದಲ್ಲಿ ಇಡೀ ವಸೂಲಿ ಮಾಡುವ ಪ್ರಕ್ರಿಯೆಗೆ ಬ್ಯಾಂಕ್ 5 ರೂಪಾಯಿ ಕಮಿಷನ್ ಕೊಡುತ್ತೆ. ಆದರೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಸುಮಾರು 6 ರೂಪಾಯಿವರೆಗೂ ಖರ್ಚು ಬರುತ್ತೆ. ಆದರೆ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರು ಬ್ಯಾಂಕಿನಷ್ಟು ಸ್ಯಾಲ್ರಿ ಪಡೆಯೋದಿಲ್ಲ, ಕಡಿಮೆ ಸ್ಯಾಲ್ರಿಯಲ್ಲಿ ಸೇವಾ ಮನೋಭಾವದಿಂದ ಕೆಲಸ ಮಾಡ್ತಾರೆ. ಮತ್ತು ನಮಗೆ ಎಲ್ಲ ರೀತಿಯಿಂದ ಸಪೋರ್ಟ್, ಇಡೀ ಸಮಾಜವೇ ಸಪೋರ್ಟ್ ಮಾಡ್ತೀವಿ. ಇವತ್ತೊಂದು ನಮ್ಮ ಸೇವಾ ಕೇಂದ್ರ ಅಂದರೂ ಒಳ್ಳೆಯ ಕೆಲಸ ಮಾಡ್ತಿದ್ರೆ, ಸಮಾಜ ಸೇವೆ ಕೆಲಸ ಮಾಡ್ತೀರಿ, ಬೇರೆಯವರಿಗಿಂತ ಕಡಿಮೆ ಬಾಡಿಗೆಗೆ ನಮಗೆ ಕೊಡ್ತಾರೆ. ಕಡಿಮೆ ವೆಚ್ಚದಲ್ಲಿ ನಾವು ಈ ಒಂದು ಸೇವೆಗಳನ್ನು ಕೊಡೋದ್ರಿಂದ 5% ಸೇವಾ ಶುಲ್ಕದ ಒಳಗೆ ನಮ್ಮ ವೆಚ್ಚಗಳನ್ನು ತೂಗಿಸ್ಕೊಳ್ತೇವೆ. ಸ್ಯಾಲ್ರಿ ಇರ್ಬೋದು, ಈ ಎಲ್ಲ ವ್ಯವಸ್ಥೆ ಇರ್ಬೋದು, ತಂತ್ರಜ್ಞಾನ, ವೆಹಿಕಲ್ಸು, ಆಫೀಸ್ ರೆಂಟು, ಟ್ಯಾಕ್ಸೇಷನ್ಸು, ಇದೆಲ್ಲ ವೆಚ್ಚವನ್ನು ನಾವು ಸರಿದೂಗಿಸ್ತೇವೆ. ಒಂದು ವೇಳೆ ಉದಾಹರಣೆ 4 ರೂಪಾಯಿ 30 ಪೈಸೆ ನಮ್ಮ ವೆಚ್ಚ ಆಯ್ತು ಅಂತ ಇಟ್ಕೊಳ್ಳಿ, 4 ರೂಪಾಯಿ 10 ಪೈಸೆ ವೆಚ್ಚ ಆಯ್ತು ಅಂದ್ಕೊಳ್ಳಿ. ರಿಮೈನಿಂಗ್ ಪೋರ್ಷನ್ ಏನು? ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ಬ್ಯಾಂಕ್ 5 ರೂಪಾಯಿ ಕೊಟ್ಟಿದೆ, 4 ರೂಪಾಯಿ 10 ಪೈಸೆ ನಮ್ಮ ವೆಚ್ಚ ಆಗಿದೆ, 90 ಪೈಸೆ ಉಳಿದಿದೆ. ಆ 90 ಪೈಸೆ ಏನಿದೆ, ಆ ಮಿಗತೆ ಏನಿದೆ, ಅದನ್ನ ಸಮಾಜಕ್ಕೆ ಅರ್ಪಣೆ ಮಾಡ್ತಕ್ಕಂತಹ ಏಕೈಕ ಚಾರಿಟೇಬಲ್ ಟ್ರಸ್ಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇದು ಚಾರಿಟೇಬಲ್ ಟ್ರಸ್ಟ್. ಈ 90 ಪೈಸೆ ಇದನ್ನ ಸ್ಥಾಪನೆ ಮಾಡಿದವರಿಗೆ ಹೋಗಲ್ಲ, ಟ್ರಸ್ಟಿಗೆ ಹೋಗಲ್ಲ. ಯಾಕಂದ್ರೆ ಚಾರಿಟೇಬಲ್ ಟ್ರಸ್ಟ್ ಆಕ್ಟ್ ಪ್ರಕಾರ ಆ ಉದ್ದೇಶ ಇಟ್ಕೊಂಡೇ ಮಾಡಿರ್ತಕ್ಕಂಥದ್ದು. ಇವತ್ತು ಬೇರೆ ಎಲ್ಲ ಮೈಕ್ರೋ ಫೈನಾನ್ಸ್ಗಳು ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಅದರ ಬಗ್ಗೆ ನಮ್ಮ ಒಂದು ಇಡೀ ಒಂದು ಅರ್ಥವ್ಯವಸ್ಥೆಯಲ್ಲಿ ಅದು ಒಂದು ಭಾಗ, ತನ್ನದೇ ಆದ ಅದು ಚಟುವಟಿಕೆಗಳು ಮಾಡ್ತಾ ಇದೆ. ಕಂಪನಿಗಳಾಗಿದೆ, NBFCಗಳಾಗಿದೆ, ಅಥವಾ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಇದೆ. ಅಂದ್ರೆ ಅದರಲ್ಲಿ ಏನೇ ಆಕ್ಟಿವಿಟಿ ಮಾಡಿದಾಗ ಲಾಭಗಳು ಅದರ ಪ್ರವರ್ತಕರಿಗೆ ಹೋಗುತ್ತೆ, ಶೇರ್ ಹೋಲ್ಡರ್ಸಿಗೆ ಹೋಗುತ್ತೆ. ಆದರೆ ಇದು ಚಾರಿಟೇಬಲ್ ಟ್ರಸ್ಟ್ ಅಲ್ಲಿ ಬ್ಯಾಂಕ್ ಕೊಡುವ ಸೇವಾ ಶುಲ್ಕದಲ್ಲಿ ಏನಾದರೂ ಮಿಗತೆ ಉಳಿದ್ರೆ ಅದನ್ನು ಪುನಃ ಸಮಾಜಕ್ಕೆ ಅರ್ಪಿಸ್ತಕ್ಕಂಥದ್ದು. ಬಹಳ ನಮಗೆ ಸಂತೋಷ ಆಗ್ತಕ್ಕಂಥದ್ದು ನಮ್ಮ ಪಾಲುದಾರ ಬಂಧುಗಳು, ಸದಸ್ಯರ ಒಂದು ಜೀವನದಲ್ಲಿ ಅಭಿವೃದ್ಧಿ ಹೊಂದಾಗ ಅದೇ ನಮ್ಮ ಧ್ಯೇಯೋದ್ದೇಶ, ಗುರಿಗಳು. ಇಡೀ ನೀವು ಒಟ್ಟಾರೆ ವ್ಯವಸ್ಥೆ ನೋಡಿದರೆ ನಿಂತಿರ್ತಕ್ಕಂಥದ್ದು ನಂಬಿಕೆ ಅನ್ನುವ ಶಬ್ದದ ಬಗ್ಗೆ. ಬಹುಶಃ ಈ ನಂಬಿಕೆ ಅನ್ನೋದು ಭಾರತೀಯ ಸಂಸ್ಕೃತಿ. ನಾವು ದೇವರನ್ನು ನಂಬುತ್ತೇವೆ, ತಂದೆ ತಾಯಿಗಳು ನಂಬ್ತೇವೆ, ಗುರು ಹಿರಿಯರು ಕೊಟ್ಟ ಮಾರ್ಗದರ್ಶನ ನಂಬ್ತೇವೆ. ನಾವು ಇವತ್ತು ಈ ಒಂದು ಸೆಷನ್ಸ್ ಕೂಡ ಮಾಡ್ತಾ ಇದ್ದೇವೆ ಅಂದರೆ ಈ ಮಾರ್ಗದರ್ಶನ ಜನರಿಗೆ ತಲುಪಿ ಒಳ್ಳೆಯದಾಗಲಿ, ಒಳ್ಳೆ ಮನೋಭಾವನೆ ಬರಲಿ ಅಂತ ಹೇಳಿ. ಯೋಜನೆಯನ್ನು ಸ್ಥಾಪಿಸಿದವರ ಯೋಜನೆ ಧರ್ಮಸ್ಥಳದ ಆ ದೊಡ್ಡ ನಂಬಿಕೆಯ ಸಾಗರವನ್ನು ನಂಬಿ ಬ್ಯಾಂಕಿನವರು ಈ ಒಂದು ವ್ಯವಸ್ಥೆಯನ್ನು ಜನಸಾಮಾನ್ಯರಿಗೆ ಕೊಡ್ತಾರೆ. ಜನಸಾಮಾನ್ಯರನ್ನು ನಂಬಿ ಇವರು ಒಳ್ಳೆಯದಾಗಲಿ ಅಂತ ಉದ್ದೇಶದಲ್ಲಿ ನಂಬಿಕೆ ಇಟ್ಟು, ಜನಸಾಮಾನ್ಯರ ನಂಬಿಕೆ ಇಟ್ಟು ಈ ಯೋಜನೆಯನ್ನು ಸ್ಥಾಪಿಸ್ತಿರ್ತಕ್ಕಂಥದ್ದು. ಇದೆಲ್ಲ ಇಡೀ ವ್ಯವಸ್ಥೆ ನಡೀತಾಕಿರ್ತಕ್ಕಂಥದ್ದು ನಂಬಿಕೆ ಮೇಲೆ, ಎಲ್ಲರ ಅಭಿವೃದ್ಧಿಗಾಗಿ ಇರ್ತಕ್ಕಂಥದ್ದು. ಹಾಗಾಗಿ ಇದು ನಮ್ಮ ಭಾರತೀಯ ಸಂಸ್ಕೃತಿ ಟೋಪಿ ಹಾಕುವ ಸಮಾಜ ಅಲ್ಲ, ಇದು ನಂಬಿಕೆಯಿಂದ ಪ್ರತಿಯೊಬ್ಬರು ಒಂದೊಂದೇ ಮೆಟ್ಟಿಲು ಏರ್ತಕ್ಕಂಥ ಸಮಾಜ. ಹಾಗಾಗಿ ಇಡೀ ವ್ಯವಸ್ಥೆಯೇ ಒಂದು ಕಡೆ ತನ್ನ ಇಡೀ
ವಿಶ್ವವೇ ತನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ತನ್ನ ಸ್ವಾರ್ಥಕ್ಕೆ ಬಳಸದೆ ಜನರ ಒಂದು ಅಭಿವೃದ್ಧಿಗಾಗಿ ಆ ನಂಬಿಕೆಯನ್ನು ದಾರ ಎರೆದು ಕೊಟ್ಟಿರ್ತಕ್ಕಂಥದ್ದು ಬಹಳ ಅಪರೂಪವಾದದ್ದು. ಇಡೀ ಆ ನಂಬಿಕೆನ ನೋಡಿ, ಆ ನಂಬಿಕೆ ನಿಂತಿರೋದ್ರಿಂದನೇ ಬ್ಯಾಂಕ್ಗಳು ಇವತ್ತು 20-40 ಸಾವಿರ ಕೋಟಿ ಬೇಕಾದ್ರೂ ಕೊಡ್ತಕ್ಕಂಥದ್ದು. ಜನರು ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತಾರೆ, ಯಾಕಂದ್ರೆ ನಾವು ಅಭಿವೃದ್ಧಿ ಆಗ್ಬೇಕು. ಇದು ಒಂದೆರಡು ದಿನದಲ್ಲ, ಜಾತ್ರೆ ವ್ಯಾಪಾರ ಅಲ್ಲ, ಇವತ್ತು ಮುಗಿದು ನಾಳೆ ಮುಗಿಯುವಂಥದ್ದಲ್ಲ. ಇವತ್ತು ಅಮ್ಮನವ್ರು ಹೇಳಿದ್ರು, 2ನೇ ಜನರೇಷನ್ ನಮ್ಮ ಸಂಘವನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಅವ್ರಿಗೆ 65 ವರ್ಷ ಆದ ಕೂಡಲೇ ತನ್ನ ಮಗನ ಸೊಸೆಯನ್ನು ಸೇರಿಸ್ತಾರೆ. 2ನೇ ಜನರೇಷನ್ ಕಂಟಿನ್ಯೂ ಮಾಡಿರ್ತಕ್ಕಂಥ 30 ವರ್ಷ ಸಂಘಗಳಿದೆ. ಅವರ ಮಕ್ಕಳ ಭವಿಷ್ಯ ಇದರಲ್ಲಿ ನಿಂತಿದೆ. ಬಹುಶಃ ಈ ಒಂದು ನೇತ್ರಾವತಿ ನದಿ ಅಂತ ಹೇಳ್ಬೋದು. ಇದು ನಂಬಿಕೆ ಮೇಲಿಂದ ಬರುತ್ತೆ, ಕೆಳಗಿಂದ ಬರುತ್ತೆ, ಸಾಗರವಾಗಿ ಹರಿದುಕೊಂಡು ಹೋಗುತ್ತೆ. ಬಹುಶಃ ಇದು ಜನರೇಷನ್ ಟು ಜನರೇಷನ್ ಪಾಸ್ ಆಗುವಂಥ ಒಂದು ವ್ಯವಸ್ಥೆ, ಸಮಾಜದ ಇಡೀ ಸಮಗ್ರ ಅಭಿವೃದ್ಧಿಗಿರ್ತಕ್ಕಂಥ ವ್ಯವಸ್ಥೆ. ಯಾವುದೇ ಕಾರ್ಯಕ್ರಮ ತೆಗೆದುಕೊಳ್ಳಿ, ಇವತ್ತು ಯೋಜನೆಯಲ್ಲಿರುವ ಒಂದೇ ಒಂದು ಕಾರ್ಯಕ್ರಮ ಯೋಜನೆಗಾಗಿ ಅಲ್ಲ, ಅಥವಾ ಇದರ ಟ್ರಸ್ಟಿಗಳಿಗಾಗಿ ಅಲ್ಲ, ಎಲ್ಲವನ್ನ ಜನರಿಗಾಗಿ ಮಾಡಿರ್ತಕ್ಕಂಥದ್ದು. ನಾನು ಇನ್ನೂ ಎಷ್ಟೋ ಕಾರ್ಯಕ್ರಮ ನಿಮ್ಗೆ ಹೇಳಿಲ್ಲ. ಶೌರ್ಯ ಒಂದು ಕಾರ್ಯಕ್ರಮ ತಗೊಂಡ್ರೆ 10,000 ಸ್ವಯಂ ಸೇವಕರು ಪ್ರತಿ ತಾಲೂಕಲ್ಲಿ ಏನಾದರೂ ಅಪಘಾತ ಬಂದರೆ ಹೋಗಿ ಸೇವೆ ಸಲ್ಲಿಸ್ತಾರೆ. ಜನಮಂಗಳ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಸಲಕರಣೆಗಳನ್ನು, ಈಗ ಕಾಲಿಲ್ಲದೆ ಇರೋರಿಗೆ ವೀಲ್ ಚೇರು, ವಾಟರ್ ಬೆಡ್ಡು, ಈ ರೀತಿಯ ಕಾರ್ಯಕ್ರಮಗಳಿದೆ. ಎಲ್ಲಿ ಸಮಾಜಕ್ಕೆ ಸಮಸ್ಯೆ ಇದೆ, ಯೋಜನೆ ಒಂದು ಕಾರ್ಯಕ್ರಮ ರೂಪಿಸಿಬಿಡುತ್ತೆ. ಅದು ಯಾರು ಹೇಳಿ ಕೇಳಿ ಅಂತಲ್ಲ, ಅದು ಇಟ್ಸ್ ಎ ಪ್ರಾಪರ್ಟಿ ಆಫ್ ಸೊಸೈಟಿ. ಇಟ್ಸ್ ಆಲ್ ಆನ್ ಟ್ರಸ್ಟ್. SKDRDP ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಅನ್ನುವ ಹೆಸರಲ್ಲೇ ಇಡೀ ವ್ಯವಸ್ಥೆ ನಿಂತಿರ್ತಕ್ಕಂಥದ್ದು. ಟ್ರಸ್ಟ್ ನಮ್ಮ ಭಾರತೀಯ ಸಂಸ್ಕೃತಿ ನಿಂತಿರ್ತಕ್ಕಂಥದ್ದೇ ನಂಬಿಕೆಯಲ್ಲಿ. ನಾಳೆ ಅನ್ನುವ ನಂಬಿಕೆ ನಮಗಿದೆ, ಭವಿಷ್ಯ ಅನ್ನೋ ನಂಬಿಕೆ ಇದೆ. ಆದ್ರಿಂದ ಇವತ್ತು 55 ಲಕ್ಷ ಕುಟುಂಬಗಳು, ನಾಳೆ 1 ಕೋಟಿ ಕುಟುಂಬಗಳಾಗಿರ್ಬೋದು. ಇದೆಲ್ಲವೂ ನಂಬಿಕೆಯ ಒಂದು ಕುಟುಂಬದ ವ್ಯವಸ್ಥೆ. ಸಮಾಜ ಯಾವಾಗಲೂ ಸತ್ಯವನ್ನೇ ಕೊನೆಯವರೆಗೆ ಇಟ್ಕೊಳ್ಳುತ್ತೆ, ಒಳ್ಳೆಯದನ್ನೇ ಕೊನೆಯವರೆಗೆ ಇಟ್ಕೊಳ್ಳುತ್ತೆ. ಶಾಶ್ವತವಾದ ಒಂದು ವ್ಯವಸ್ಥೆಯನ್ನು, ಒಳ್ಳೆಯ ವ್ಯವಸ್ಥೆಯನ್ನು ಯಾವತ್ತೂ ಸಮಾಜ ಗೌರವಿಸುತ್ತೆ. ಇವತ್ತು ಎಲ್ಲ ನಮ್ಮ ಸಜ್ಜನರು ಇರ್ಬೋದು, ಅಧಿಕಾರಿ ವರ್ಗದವರು ಇರ್ಬೋದು, ಬ್ಯಾಂಕ್ಗಳಿರ್ಬೋದು, ರಾಜಕಾರಣಿ ವ್ಯಕ್ತಿಗಳಿರ್ಬೋದು, ಇವತ್ತಿನ ಸಮಾಜದಲ್ಲಿ ಯಾರು ಕೂಡ ಗ್ರಾಮಾಭಿವೃದ್ಧಿ ಯೋಜನೆ ಕೆಟ್ಟದ್ದು ಮಾಡ್ತಾ ಇದೆ ಅಂತ ಭಾವಿಸೋದೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಅರ್ಥ ಮಾಡ್ಕೊಂಡಿದ್ದಾರೆ. ಬಡವರ ಬಗ್ಗೆ ಕಾಳಜಿ ಹೊಂದಿರಿದವರು, ಮಹಿಳೆಯರ ಬಗ್ಗೆ ಕಾಳಜಿ ಹೊಂದಿರತಕ್ಕಂಥವ್ರು, ರೈತರ ಬಗ್ಗೆ ಕಾಳಜಿ ಹೊಂದಿರು, ಅಸಹಾಯಕರ ಬಗ್ಗೆ ಏನಾದರೂ ಕನಿಕರ ಇದೆ ಅಂದರೆ ಅವ್ರು ಗ್ರಾಮಾಭಿವೃದ್ಧಿ ಯೋಜನೆಗೆ ಖಂಡಿತ ಪ್ರೋತ್ಸಾಹ ನೀಡ್ತಾರೆ. ಯಾಕಂದ್ರೆ ಎಲ್ಲ ಕಾರ್ಯಕ್ರಮ ಅವರಿಗಾಗಿರ್ತಕ್ಕಂಥದ್ದು, ಚಾರಿಟೇಬಲ್ ಟ್ರಸ್ಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಡೀ ಸಮಾಜದ ಬೆಂಬಲ ಇದೆ. ಸಮಾಜದ ಬೆಂಬಲ ಯಾಕಿದೆ ಅಂದರೆ ಈ ನಂಬಿಕೆ ವ್ಯವಸ್ಥೆ ಮುಂದುವರ್ಕೊಂಡು ಹೋಗಬೇಕು, ಮುಂದಿನ ಪೀಳಿಗೆಗೂ ಸಿಗಬೇಕು. ಒಟ್ಟಾರೆ ಜನರು ಎಲ್ಲರೂ ಒಟ್ಟಾಗಿ ಸೇರಿ ನಾವು ಅಭಿವೃದ್ಧಿ ಹೊಂದಬೇಕನ್ನುವ ತತ್ವದಲ್ಲಿ ನಿಂತಿದೆ. ನಮ್ಮ ಎಲ್ಲ ಫಲಾನುಭವಿಗಳು ಅಭಿವೃದ್ಧಿ ಹೊಂದೋದೇ ನಮ್ಮ ಉದ್ದೇಶ, ನಮ್ಮ ಕನಸು. ನಮ್ಮ ಸಂಸ್ಥೆಯನ್ನು ಸ್ಥಾಪಿಸಿದವರ ಕನಸಾಗಿರ್ತಕ್ಕಂಥದ್ದು. ಆ ಕನಸಿನ ಒಂದು ಆಧಾರವನ್ನು ಇಟ್ಟುಕೊಂಡೇ ನಾವು ಇನ್ನಷ್ಟು ಸೇವೆ ಮಾಡ್ತೇವೆ. ಅವರು ಅಭಿವೃದ್ಧಿ ಹೊಂದೋದೇ ನಮ್ಮ ಶಕ್ತಿ. ಇನ್ನಷ್ಟು ಸೇವೆ ಮಾಡಲಿಕ್ಕೆ ನಾವಿರ್ತಕ್ಕಂಥದ್ದು, ನಮ್ಮ ಕಾರ್ಯಕರ್ತರಿರ್ತಕ್ಕಂಥದ್ದು. ಹಾಗಾಗಿ ಈ ಸೇವೆಗಳು ಇನ್ನಷ್ಟು ಪ್ರಜ್ವಲವಾಗಿ, ಉಜ್ವಲವಾಗಿ ಮುಂದೆ ಒರೆಯುತ್ತೆ, ಮುಂದೆ ಬೆಳೆಯುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇತ್ತೀಚೆಗೆ ಒಂದು ನಾನು ಲೇಖನ ಬರೆದೆ, ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವ ಕಲ್ಪವೃಕ್ಷ ಅಂತ. ಹಾಗೆ ಅದೊಂದು ಕಲ್ಪವೃಕ್ಷದ ಹಾಗೆ ಇನ್ನೆಷ್ಟು ರೆಂಬೆ ಕೊಂಬೆಗಳು ಮೂಡ್ಲಿಕ್ಕುಂಟ, ಇನ್ನೆಷ್ಟು ಸಿಬ್ಬಂದಿಗಳು, ಇನ್ನೆಷ್ಟು ಕಾರ್ಯಕರ್ತರು, ಇನ್ನೆಷ್ಟು ಜನರಿಗೆ ಅದು ಆಸರೆ ಆಗ್ಲಿಕ್ಕುಂಟು. ಇದರ ನಿರಂತರತೆ, ಒಂದು ಕಾರ್ಯಕ್ರಮ ಶುರುವಾಗಿ ಅಲ್ಲಿಗೆ ಮುಗಿಯೋದು ಅನೇಕ ಸಲ ನಾವು ನೋಡ್ತೇವೆ, ಎಲ್ಲ ಕಡೆ ನೋಡ್ತೇವೆ. ಆದರೆ ಈ ನಿರಂತರತೆ ಮತ್ತು ಇಷ್ಟೊಂದು ಜನರನ್ನು ಒಳಗೊಳ್ಳುವಿಕೆ, ಇದು ನಿಜವಾಗಿ ಬಹಳ ಅಪರೂಪ ಅಂತ ನಾನು ಭಾವಿಸ್ತೇನೆ. ಸ್ವಸಹಾಯ ಸಂಘದ ಮೂಲಕ ಕ್ರಿಯೇಟೆಡ್ ಆಪರ್ಚುನಿಟಿ, ಅವಕಾಶಗಳ ನಿರ್ಮಾಣ ಮಾಡಿದೆ. ಮತ್ತೆಲ್ಲ ಬೇರೆ ಅವರಿಗೆ ಹಣ ಕೊಡೋದು ಬಿಡೋದು, ಆ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ ಎಲ್ಲವೂ ಕೂಡ ಯಾಕೆ ಅಂತಂದರೆ ಅವರಲ್ಲಿ ಪರಿವರ್ತನೆಯನ್ನು ತರಬೇಕು ಅಂತ. ಈ ಪರಿವರ್ತನೆ ಹೇಗಿರಬೇಕು ಅಂತಂದರೆ ಪ್ರಬುದ್ಧತೆಯಿಂದ ಕೊಡಿರಬೇಕು. ಈಗ ಒಂದು ಹೆಣ್ಮಗಳು ಮೀಟಿಂಗಿಗೆ ಬರ್ತಾಳೆ ಅಂದರೆ ಅವಳಿಗೆ ಸಾಲ ಕೊಡೋದು ಮುಖ್ಯ ಅಲ್ಲ, ನೀವು ಎಷ್ಟು ಸಾಲ ಕೊಡಿದ್ದೀರಿ ಅನ್ನೋದು ಮುಖ್ಯ ಅಲ್ಲ. ಅದರ ಬದಲಾಗಿ ಆಕೆಗೆ ಪ್ರಜ್ಞಾವಂತಿಕೆ, ಅವಳಿಗೆ ಮೋಟಿವೇಶನ್, ಪ್ರೇರಣೆ ಕೊಟ್ಟು ಚಿಂತನಾ ಶಕ್ತಿಯನ್ನು ಹೆಚ್ಚಿಸಿ ಅವಳು ಹೇಗೆ ತನ್ನ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ತಾಳೆ, ಅವಳು ಎಷ್ಟು ಕೊಡುಗೆಯನ್ನು ಕೊಡಬಲ್ಲರು ಅಂತ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ನಮ್ಮ ಈ ಯೋಜನೆಯ ಒಂದು ಉದ್ದೇಶವೇ ಪರಿವರ್ತನೆ.
ಕೈ ಹಿಡಿದು ಕಾಯೋ ಕರುಣಾಳು, ಜಗ ಹರಸಿ ಪೊರೆವ ಕೃಪಾಳು. ಕೈ ಹಿಡಿದು ಕಾಯೋ ಕರುಣಾಳು, ಜಗ ಹರಸಿ ಪೊರೆವ ಕೃಪಾಳು. ಈ ಕುಡುಮದಲ್ಲಿ ನೆಲೆ ನಿಂತ ಕಾಮಧೇನು, ಕರುನಾಡ ಜನರ ಕಳಶವೇ ನೀವು. ಧರ್ಮಾತ್ಮನೇ ಜಗದಾತ್ಮನೇ ನೀ ಹರನ ಎದೆಯ ಹಡದಿರಿ. ಧರ್ಮಾತ್ಮನೇ ಜಗದಾತ್ಮನೇ ನೀ ಹರನ ಎದೆಯ ಹಡದಿರಿ. ಹರೆಯದಲ್ಲಿ ಹದವರಿತು ಪಟ್ಟವನೇರಿ, ಸ್ಪಂದಿಸುವ ಮಾತೃಶ್ರೀ ಜೊತೆಯಲಿ ಸೇರಿ. ತಣಿಸಿದ ಪುಣ್ಯಾತ್ಮ ನೊಂದವರ ಕಾಯೋ ಪರಮಾತ್ಮ. ತಣಿಸಿದ ಪುಣ್ಯಾತ್ಮ ನೊಂದವರ ಕಾಯೋ ಪರಮಾತ್ಮ. ನ್ಯಾಯದ ದಾರಿಯ ನಂಬುಗೆ ನಾವೇ ನಾವಿಕನೆಯ. ಧರ್ಮಾತ್ಮನೇ ಜಗದಾತ್ಮನೇ ನೀ ಹರನ ಎದೆಯ ಹಡದಿರಿ. ಧರ್ಮಾತ್ಮನೇ ಜಗದಾತ್ಮನೇ ನೀ ಹರನ ಎದೆಯ ಹಡದಿರಿ. ಸರಳತೆಗೆ ಸಹಕಾರ ಆಡಂಬರವತೇದು, ಧರ್ಮಗಳ ಒಡಲಾಳ ಅರಿತಾ ಶ್ವೇತ ಸಾಧು. ಸರಳತೆಗೆ ಸಹಕಾರ ಆಡಂಬರ